ಎಲ್ಲ ಈ ನಿನಿಚ್ಚೆಯಿಂದ ನಡೆಯುತ್ತಿರೋದಾಗಿತ್ತು ಅಂದರೆ ಇಲ್ಲಿ ಕಲಿಸಿರೋದು ನಿನಿಚ್ಚೆ, ನಮ್ಮ ತಪ್ಪೇನಿಲ್ಲ. ಇಲ್ಲಿ ಬ್ರ್ಯಾಂಡ್ ಬೆಂಗಳೂರು ಅಂತ ಮಾಡ್ತೀರಾ, ಮೆಟ್ರೋ ಅಂತ ಮಾಡ್ತೀರಾ, ಇನ್ನೊಂದು ಮಾಡ್ತೀರಾ, ಚಾಟಲ್ ತೋರಿಸ್ಬೇಕು ಅಂತ ಅಲ್ಲೊಂದು ದೇವ್ರು ಇತ್ತಂತೆ ಅಂತ. ಉದ್ಧಾರ ಆಗಬೇಕು ಅಂದರೆ ಬರ್ಬೇಕು, ನಾಳೆ ಬೆಳಗ್ಗೆ ಇಲ್ಲಿ ನಿಂತ್ಕೋಬೇಕು. ಒಂದು ಆಸ್ತಿಗಳು ಇವೆಲ್ಲ ಕುಡಿಯೋಕ್ಕೆ. ಧರ್ಮದ ಹಾದಿಯಲ್ಲಿ ದಂಡಿತ್ತು ಹೊರಟಿರುವ ನನಗೆ ನಿಮ್ಮ ಸಬ್ಸ್ಕ್ರೈಬೇ ಬಲ ಮತ್ತು ಬೆಂಬಲ. ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಹಂಟರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರೂ ಸ್ವಾಗತ. ಸ್ವಲ್ಪ ಹುಷಾರಿಲ್ಲ, ಒಂದು ರಿಕ್ವೆಸ್ಟ್ ಮಾಡ್ತೀನಿ. ಮೊದಲೇ ಸ್ವಲ್ಪ ಹುಷಾರಿಲ್ಲ, ಸ್ವಲ್ಪ ಕೆಮ್ತಿದ್ದೀನಿ ಸೆಂಟ್ರಲ್ಲಿ, ದಯವಿಟ್ಟು ಬೇಗ ಮಾಡ್ಕೊಬೇಡಿ. ಹುಷಾರಿಲ್ಲ ಅಂದರೂ ಈ ಜಾಗಕ್ಕೆ ಬಂದು ಎಕ್ಸ್ಪ್ಲೋರ್ ಮಾಡ್ತಿರೋ ಕಾರಣ ಉದ್ದೇಶ ಇಷ್ಟೇ. ಸೊ ನನ್ನ ಪ್ರಯತ್ನ ನಿಲ್ಲಬಾರ್ದು, ನನ್ನ ಸಬ್ಸ್ಕ್ರೈಬರ್ಸ್ಗೆ ಯಾವುದೇ ಥರ ಬೇಜಾರಾಗಬಾರ್ದು, ವೀಡಿಯೋಸ್ ಬರ್ತಾಯಿಲ್ಲ ಹಾಗೆ ಹೀಗೆ ಅಂತ. ಸೊ ಆ ಕಾರಣದಿಂದ ಬಂದಿದ್ದೀನಿ. ಹುಷಾರಿಲ್ಲ, ಚಿಕ್ಕ ಪುಟ್ಟ ಕೆಮ್ಮು ಬಂದರೆ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ಸೊ ಇವತ್ತು ನಾನು ಬಂದಿದ್ದೀನಿ ತುಮಕೂರು ಹತ್ರ ಒಂದು ಹಳ್ಳಿ ಯಾವುದು, ಯಾವ ಜಾಗ, ಏನಕ್ಕೆ ಬಂದಿದ್ದೀನಿ, ಇಲ್ಲೇನು ನಡೀತಿದೆ, ಏನಾಗ್ತಿದೆ, ಏನಾಗಬೇಕಾಗಿದೆ, ಈ ಎಲ್ಲ ಹಾಗೂ ಹೋಗುಗಳನ್ನ ತಿಳಿಸ್ಕೊಳ್ಳೋಕ್ಕೆ ನನ್ನ ಧರ್ಮದ ಹಾದಿಯಲ್ಲಿ ದಂಡಿತ್ತು ಹೊರಟಿರುವ ನನಗೆ ನಿಮ್ಮ ಸಬ್ಸ್ಕ್ರೈಬೇ ಬಲ ಮತ್ತು ಬೆಂಬಲ. ಸೊ ನಿರಂಜನ್ ನಮ್ಮ ಜೊತೆ ಇದ್ದಾರೆ. ಸೊ ಅವ್ರನ್ನ ತೋರಿಸ್ತೀನಿ ನಿಮಗೆ. ಹಾಯ್ ನಿರಂಜನ್. ಹಾಯ್ ಅಣ್ಣ. ಸೊ ಈ ಊರಿಗೆ ನನ್ನ ಕಸ ಕಾರಣ ಏನು ಹೇಳು ಅಣ್ಣ? ಈ ಊರಿಗೆ ಕರ್ಸೋಕ್ಕೆ ಕಾರಣ ಇಲ್ಲಿ ಹಾಳಾಗಿರೋ ದೇವಸ್ಥಾನ. ಮತ್ತೆ ಇದನ್ನ ನಿಮ್ಮ ಕೈಲಿ ಎಕ್ಸ್ಪ್ಲೋರ್ ಮಾಡಿಸ್ಬೇಕು ಅಂತ. ನಾನು ನಿಮ್ಮ ಸಬ್ಸ್ಕ್ರೈಬರ್. ಸೊ ಹಂಟರ್ ಕನ್ನಡ ಸಬ್ಸ್ಕ್ರೈಬರ್. ನನ್ನ ಸಬ್ಸ್ಕ್ರೈಬರ್ ಆ್ಯಕ್ಚುಲಿ. ಸೊ ಇವರು ಈ ಪ್ಲೇಸ್ ಬಗ್ಗೆ ಹೇಳಿದ್ದಾರೆ, ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಪ್ಲೇಸ್ ಬಗ್ಗೆ ಹೇಳಿದ್ದಾರೆ, ಏನು ಕತೆ, ಏನು ಪಿಕ್ಚರ್ ಅಂತ. ಸೊ ಇನ್ನೂ ಕೆಲವೊಂದು ವಿಷಯಗಳು ನನಗೆ ತಿಳ್ಕೊಂಡಿಲ್ಲ, ಇವ್ರ ಬಾಯಲ್ಲೂ ತಿಳ್ಕೊತ ನಾನು ಕೂಡ ಹೇಳ್ತಾ ಏನಿದೆ ಪ್ರತಿಯೊಂದು ಇಂಚು ಬಿಚ್ಚಿಡ್ತಾ ನಿಮ್ಮ ಎದುರುಗಡೆ ಹೋಗ್ತೀವಿ. ನೀವು ಡೈರೆಕ್ಟಾಗಿ ಲೊಕೇಶನ್ ನೀವು ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ, ಲೊಕೇಶನ್ ಲಿಂಕ್ ಕೂಡ ಅದನ್ನು ಹಾಕಿರ್ತೀನಿ. ಬಂದು ನೀವು ಪೂಜೆ ಮಾಡಿಕೊಂಡು ನೀವು ಖಂಡಿತ ಹೋಗ್ಬೋದು. ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಶಿವ ಅಂತ ಹೇಳ್ಬೋದು. ಸಾಕ್ಷಾತ್ ಪರಮಾತ್ಮ ಶಿವ ಪಾರ್ವತಿನೇ, ಆ ಜಗನ್ಮಾತೆಯ ಚಾಮುಂಡಿನೇ ಬಂದಿರೋ ಜಾಗ ಇದು. ಸೊ ನಿಮಗೆ ನಾನು ಹೇಳೋದು ಬೇಕಾಗಿಲ್ಲ, ಜಾಗ ನೋಡೋದು ನಿಮಗೆ ಗೊತ್ತಾಗ್ಬಿಡುತ್ತೆ ಏನು ಕತೆ ಅಂತ, ಸೀರಿಯಸ್ ಆಗಿ. ಸೊ ಬನ್ನಿ. ಮತ್ತು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ ಜಾಗ ಒಂದು ಸ್ವಲ್ಪ ಸ್ಪೆಷಲ್ ಅಂತ ಹೇಳ್ಬೋದು. ಏನಕ್ಕೆ ಅಂದರೆ ಎಲ್ಲ ಕಡೆ ಶಿವ ಪಾರ್ವತಿ ಪ್ರಪಂಚಕ್ಕೆ ಕಾವಲಾಯಿತು ಅಂತಂದರೆ, ಆ ಶಿವ ಪಾರ್ವತಿಗೆ ಇವತ್ತು ಈ ಮುನೇಶ್ವರ ಕಾವಲಾಗಿದೆ, ಸೀರಿಯಸ್ ಆಗಿ. ಸೊ ಇದೊಂದು ರೋಚಕ ಕತೆ. ಕೇಳಿದ ತಕ್ಷಣ ನಾನು ಕೂಡ ನಂಬೋಕ್ಕಾಗಿಲ್ಲ. ಬಟ್ ಇಲ್ಲಿನ ಶಾಸನಗಳನ್ನ ನೋಡಾದ್ಮೇಲೆ ಖಂಡಿತವಾಗ್ಲೂ ನಂಬಬೇಕು ಅಂತ ಅನಿಸಿದೆ, ಸೀರಿಯಸ್ ಆಗಿ ನನಗೆ. ಕೆಲವೊಬ್ಬರೆಲ್ಲ ಇನ್ನೊಂದು ರಿಕ್ವೆಸ್ಟು, ಈ ವಿಡಿಯೋ ನೋಡ್ತಿರೋರಿಗೆ, ನಿಮ್ಮೂರಲ್ಲೂ ಇದೇ ಥರ ಮಿಸ್ಟೀರಿಯಸ್ ಪ್ಲೇಸ್ ಇದ್ದರೆ ವಿ ನೀಡ್ ಟು ನೀವು ಮೆಸೇಜ್ ಮಾಡಿ, DM ಮಾಡಿ, ಖಂಡಿತ ರಿಪ್ಲೈ ಮಾಡ್ತೀನಿ. ನಿಮಗೂ ನಾನು ಬರ್ತೀನಿ ಖಂಡಿತವಾಗ್ಲೂ, ನಿಮ್ಮ ಜೊತೆನೇ ವಿಡಿಯೋ ಮಾಡೋಣ. ಸೊ ಎಸ್ ಬನ್ನಿ ನಿರಂಜನ್. ಹಾಂ ಹೇಳಿ. ಸೊ ಗೈಸ್, ನೀವು ನೋಡ್ತಾ ಇದ್ದೀರಾ, ಇದು ಮುನೇಶ್ವರ ಸ್ವಾಮಿದು. ಪರಮಾತ್ಮ ಕೈ ಮುಕ್ಕಡಿ ಎಲ್ಲರೂ. ಇದು ಮುನೇಶ್ವರ ಸ್ವಾಮಿ. ಎಲ್ಲ ಹೋಗಿ ಚಪ್ಪಲಿ ಬಿಟ್ಟು ಹೋಗ್ಬೇಕು. ಒಂದು ನಿಮಿಷ ನಿರಂಜನ್, ನಾನು ತೋರಿಸ್ಬಿಡ್ತೀನಿ. ಈ ಮುನೇಶ್ವರ ಸ್ವಾಮಿನ ನೋಡ್ಕೊಳ್ಳಿ. ಇದ್ರ ಕತೆ ಇವಾಗಲ್ಲ, ನಾನು ಮುಂದಕ್ಕೆ ಹೇಳ್ತಾ ಹೋಗ್ತೀನಿ. ಸೊ ಎಲ್ಲ ನೋಡಿದ್ದೀನಿ ಅಂತ ಅಂದ್ಕೊತೀನಿ. ಈ ದೇವಸ್ಥಾನ ಸನ್ನಿಧಾನಗಳಿಗೆ ಬಂದರೆ ಆಗೋ ನೆಮ್ಮದಿನೇ ಬೇರೆ ಇದೆ. ನೀವು ಸೀರಿಯಸ್ ಆಗಿ ಖಂಡಿತ ಅದೊಂದು ಹಿಂಗೆ ನೆಮ್ಮದಿ ಅಂತ ಅನಿಸ್ತಿರುತ್ತೆ ಅಂತಂದರೆ, ಏನೋ ಒಂಥರ ಡಿವೋಷ್ನಲ್ ಫೀಲು. ನಮ್ಗೆ ಒಳ್ಳೇದಾಗ್ತಿದೆ, ಏನೂ ತೊಂದರೆ ಇಲ್ಲ, ನಮಗೆ ಆರಾಮಾಗಿದ್ದೀವಿ ಅನ್ನೋ ಫೀಲು. ಅದು ವೈಬ್ಸು. ವೈಬ್ಸ್ ಹಂಗೆ. ಅದೊಂದು ಇನ್ನೊಂದು ವಿಶೇಷತೆ, ಇದೇನು ಹೊಂಗೆ ಮರ ಅಲ್ಲ, ಈ ಹೊಂಗೆ ಮರ ಕೆಳಗಡೆ ಇವ್ರನ್ನ ಇಟ್ಟಿರೋದು. ಸೊ ಗೈಸ್, ನಿಮ್ಗೆ ಹೇಳಿದ್ದೆ ಏನಕ್ಕೆ ಮುನೇಶ್ವರ ಸ್ವಾಮಿ ಇಲ್ಲಿದ್ದಾರೆ ಅಂತ ನಿಮ್ಗೆ ಹೇಳ್ತೀನಿ ಅಂತ. ಸಾಕ್ಷಾತ್ ಶಿವ ಪಾರ್ವತಿನ ಕಾಯೋಕ್ಕೆ ಒಬ್ಬ ಅಪ್ರತಿಮ ಮಹಿಳೆ ಮತ್ತು ತುಂಬ ಏನಂತಾರೆ ಭಕ್ತೆ ಮುನೇಶ್ವರ ಭಕ್ತಿಯಾದಂಥ ಒಬ್ಬ ಸತಿ ಅನ್ನೋ ಒಂದು ಹೆಣ್ಮಗಳು ತನ್ನ ಶಿವಪಾರ್ವತಿ ಕಾವಲಿಗೆ ಮುನೇಶ್ವರನ ಇಟ್ಟಿರೋದು. ಈ ಕತೆ ಇನ್ನೂ ತುಂಬ ಮುಂದೆ ಇದೆ. ಏನು ಚಿಟ್ಟೆ ಇರೋದು ಸಗದಾಗಿದೆ. ಏನೋ ಸೌಂಡ್ ಬರ್ತೈತೆ, ಸೌಂಡ್ಗೆಲ್ಲ ಇರೋಲ್ಲ. ಬೆಳಗ್ಗೆ ಹೊತ್ತು ನಮ್ಮನ್ನು ದೆವ್ವ ಕಾಣೋಕ್ಕೆ ಸ್ಟಾರ್ಟ್ ಆಗ್ಬಿಟ್ಟಿದ್ದೆ. ಎಲ್ಲರೂ ಹುಡುಕೊಂಬರಂಗಾಗ್ಬಿಟ್ಟಿದ್ದೆ. ದೆವ್ವಗಳೆಲ್ಲ ನಮ್ಗೆ ಇವಾಗ ಮನಗಿದ್ದಾಗ ಎದ್ದು ಕೂತ್ಕೊಂಡು ನಿದ್ದೆ ಮಾಡೋದು, ಈ ಥರ ಎಲ್ಲ ಆಗ್ತಾವೆ ಇತ್ತೀಚಿಗೆ ನನಗೆ ಯಾಕೋ. ಸೊ ಐ ಹೋಪ್ ನೀವು ನೋಡ್ತಾ ಇದ್ದೀರಾ, ಸುತ್ತಮುತ್ತ ಡೆವಲಪ್ ಆಗ್ತಾಯಿದ್ರು ಕೂಡ ಪರಮಾತ್ಮ ಇರೋ ಜಾಗ ಯಾರು ಡೆವಲಪ್ ಮಾಡ್ತಾಯಿಲ್ಲ. ಇತಿಹಾಸ ಹೇಳ್ತಾ ಹೋಗುತ್ತೆ, ಕೇಳ್ತಾ ಹೋಗ್ತೀನಿ. ಸೊ ಗೈಸ್, ಪರಮಾತ್ಮ ಸನ್ನಿಧಾನಕ್ಕೆ ಎಂಟ್ರಿ ಹಾಕಿನ ಮುಂಚೆ ಆ ಪರಮಾತ್ಮನ ಬಗ್ಗೆ ಏನಕ್ಕೆ ಇಲ್ಲಿದೆ ಅಂತ ತಿಳ್ಕೊಬೋಣ. ಸೊ ಅದಾದ್ಮೇಲೆ ಒಂದೊಂದು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನಿಮಗೆ. ನಿರಂಜನ್, ಏನು ತಪ್ಪು ತಿಳ್ಕೊಂಡು ಒಂಚೂರು ಇಟ್ಕೊತೀರ ಇದನ್ನು. ಬನ್ನಿ.
ಚಪ್ಪಲಿ ಬಿಟ್ಬೇಡ. ನಿರಂಜನ್ ಅಷ್ಟು ದೂರಿಂದ ಓಡ್ ಬಂದ್ವಲ್ಲ, ಏನಪ್ಪ ಬೆಂಗಳೂರು ವೆದರೇ ಸರಿ ಇಲ್ಲ, ಈ ಫುಲ್ಲು ಒಳ್ಳೆ ಬಟ್ಲು ಮನೆ ಆಗ್ಬಿಟ್ಟಿದ್ದೀನಿ ಸೀರಿಯಸ್ಸಾಗಿ. ಯಾವಾಗ ನೋಡೋ ಮಳೆ ಮಳೆ ನಮ್ಮದು ಹೆವಿ ಮಳೆ. ಸಸ್ ಎಷ್ಟು ವರ್ಷಗಳಿಂದ ಅಂತ ಅಂದಾಜು ನನಗೆ ಗೊತ್ತಿಲ್ಲ, ಬಟ್ ನನಗೆ ನಿರಂಜನ್ ಹೇಳಿದ ಪ್ರಕಾರ ಮತ್ತು ಈ ಊರವರು ಒಂದು 3-4 ಜನ ಹೇಳಿದ ಪ್ರಕಾರ ನನಗೆ ಒಂದು ಗೊತ್ತಿರೋ ಒಂದು ಕಥೆ ಇದೆ ಅಷ್ಟೇ. ಸೊ ಸತಿ ಅಂತ ಒಂದು ಹೆಣ್ಮಗಳು ರಾಜ್ಯಭಾರ ಮಾಡ್ತಿರ್ತಾರೆ. ಸತಿಯವರ ತಂದೆಗೆ ಯಾವುದೇ ಥರ ಅಣ್ಣ ತಮ್ಮ ಈ ಥರ ಗಂಡು ಮಕ್ಕಳ ಸಾನ್ನಿಧ್ಯ ಇಲ್ಲದಿರೋ ಕಾರಣದಿಂದ ಆಕೆನೇ ರಾಜ್ಯಭಾರ ಮಾಡ್ತಿರ್ತಾರೆ. ಸೊ ಆ ಟೈಮಲ್ಲಿ ಈ ಸತಿ ಹೆಣ್ಮಗಳಿದ್ದ ರಾಜ್ಯಕ್ಕೆ ಒಂದು ರಾಜ್ಯ ದಂಗೆ ಎದ್ದು ಬರುತ್ತೆ. ಸಾಕ್ಷಾತ್ ಪಾರ್ವತಿ ಪರಮೇಶ್ವರನ ಪರಮ ಭಕ್ತೆ ಇವಳು. ಯಾವ ಥರ ಭಕ್ತಿ ಅಂತಂದರೆ ಹುಚ್ಚಿ. ಶಿವ ಪಾರ್ವತಿ ಬಿಟ್ಟರೆ ಪ್ರಪಂಚದಲ್ಲಿ ಏನೂ ಇಲ್ಲ ಅಂತ ನಂಬಿದಂಥ ಭಕ್ತೆ ತನ್ನ ರಾಜ್ಯನ ಉಳಿಸ್ಕೊಳ್ಳೋಕ್ಕೆ. ತನ್ನ ರಾಜ್ಯ ಎಷ್ಟು ಸಂಪದ್ಭರಿತವಾಗಿತ್ತು ಅಂತಂದರೆ ನಾವು ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ನಾವು ಕೇಳಿರ್ತೀವಿ. ಸೊ ಹಾಗೆ ಇಲ್ಲಿ ಈ ಊರಿಗೆ ಎಂಟ್ರಿ ಆಗೋ ದ್ವಾರ ಬಾಗಿಲು ಕಂಪ್ಲೀಟ್ ಚಿನ್ನದಂತೆ. ಲೆಕ್ಕ ಹಾಕಿ ಇನ್ನು ಯಾವ ರೇಂಜ್ ಇರೋಲ್ಲ ಅಂತಸ್ತು. ಮತ್ತು ಇಲ್ಲೂ ಒಂದು ನಡೆದಿದೆ, ಕಳ್ತನ ನಡೆದಿದೆ, ಅದು ಹೇಳ್ತೀನಿ ನಿಮ್ಗೆ ಲಾಸ್ಟಲ್ಲಿ ಹೇಳ್ತೀನಿ. ಸೊ ಕಂಪ್ಲೀಟ್ ದ್ವಾರ ಬಾಗಿಲನ್ನೇ ಚಿನ್ನದ ಮಾಡಿಸಿ ಪ್ರತಿಯೊಬ್ಬ ಬಡವರು ಅನ್ನೋದೇ ಇಲ್ಲಿ ಒಂದು ಈ ರಾಜ್ಯದಲ್ಲಿ ಅಂಥ ರಾಜ್ಯದ ಮೇಲೆ ಯಾವ ಕಣ್ಣು ಹಾಕಿ ಈ ರಾಜ್ಯದ ಮೇಲೆ ದಂಗೆ ಎದ್ದು ಬಂದಾಗ ತನ್ನ ರಾಜ್ಯ ಉಳಿಸ್ಕೊಳ್ಳೋಕ್ಕೆ ಪಾರ್ವತಿ ಪರಮೇಶ್ವರ ಪರಮಾತ್ಮ ಜಗನ್ಮಾತೆ ಹಿಂದೆ ರಕ್ಷೆ ಕೇಳ್ಕೊಂಡು ಹೋಗ್ತಾಳಂತೆ ಸತಿಯನ್ನು ಹುಡುಗಿ, ಅವಳು ರಾಣಿ. ಸೊ ಇಲ್ಲಿ ಇನ್ನೊಂದು ಚಿಕ್ಕ ವಿಶೇಷ ಏನಂತೆ, ಏನು ಮಗ ಲಡ್ಡು ಬಂದು ಬಾಯಿಗೆ ಬಿಟ್ಟು ಅಂತ ಕಾಮಿಡಿ ಮಾಡ್ತಾ ಇತ್ತೀಚೆಗೆ. ಸೊ ಆಗಿನ ಕಾಲದಲ್ಲಿ ಆ ಥರ ಕಾಮಿಡೀಸ್ ಇರಲಿಲ್ಲ. ಸೊ ಶಿವ ಪಾರ್ವತಿ ಜೊತೆಗೆ ತನ್ನ ಮಗಳಲ್ವ, ಅದು ಮಗಳ ಶಿವನ ಮಗಳು, ಏನು ಹೆಸರು ಮೂರನೇ ಮಗಳ ಹೆಸರು? ಮೋನಸ. ನನಗೆ ಅಷ್ಟು ಗೊತ್ತಿಲ್ಲ, ಬಟ್ ಇವರವ್ರು ಹೇಳಿರೋದು, ನಿರಂಜನ ಹೇಳ್ತಾ ಇರೋದು ಶಿವನ ಮೂರನೇ ಮಗಳು ಮೋನಸಲ್ಲ, ಕರೆಕ್ಟ್, ಮಾನಸ ಕರೆಕ್ಟ್ ಅಲ್ಲ. ಸೊ ಮಾನಸ ಸಮೇತವಾಗಿ ಪಾರ್ವತಿ ಪರಮೇಶ್ವರ ಮಾನಸ 3 ಜನ ಪ್ರತ್ಯಕ್ಷವಾಗಿ ಬಂದು ಈ ಜಾಗ ಏನು ನೋಡ್ತಾ ಒಳಗಡೆ ತೋರಿಸ್ತೀನಿ ನಿಮಗೆ. ಈ ಜಾಗ ಏನು ನೋಡ್ತಾ ಇದ್ದೀರಾ, ಈ ಜಾಗದಲ್ಲಿ ನಿಂತು ಆ ಸತಿಗೆ ದರ್ಶನ ಕೊಡ್ತಾನಂತೆ. ಸೊ ದರ್ಶನ ಕೊಟ್ಟು ನಾವಿದ್ದೀವಿ, ನೀನು ತಲೆ ಕೆಡ್ಸ್ಕೊಬೇಡ ಅಂತ ಯುದ್ಧಕ್ಕೆ ತನ್ನ ಜೊತೆಗೆ ಮಾನಸವನ್ನು ಇಲ್ಲೇ ಬಿಟ್ಟು ಹೊಡ್ತಾನಂತೆ. ಸೊ ಮಾನಸನ ನೀವು ಇಲ್ಲಿ ನೋಡ್ಬೋದು, ತೋರಿಸ್ತೀನಿ ನಾನು ನಿಮಗೆ ಅದನ್ನು. ಸೊ ಹೊರಟು ಆಕೆ ಯುದ್ಧ ಗೆಲ್ತಾಳೆ, ತನ್ನ ರಾಜ್ಯ ಸುಗಮವಾಗಿ ನಡೀತಿರ್ತದೆ. ಕಾಲಕ್ರಮೇಣ ಯುಗ ಕ್ಷೀಣಿಸ್ದಂಗೆ, ಸೊ ಪರಂಪರೆ ನಾಶ ಆದಂಗೆ, ಕಲಿಯುಗ ಬಂದಂಗೆ ಆಕೆ ಕೂಡ ಮಣ್ಣಾಗ್ತಾರೆ. ಸೊ ಹಾಗೆ ನಾನು ಮಣ್ಣಾದರೂ ನನ್ನನ್ನು ನನ್ನ ಭಕ್ತಿಗೆ ಒಲಿದು ಬಂದು ಪರಮೇಶ್ವರನ ಜಾಗ ಹಾಳಾಗಬಾರ್ದು ಅಂತ ಈ ಆಗಿನ ಕಾಲ ಚೋಳರ ಕಾಲದಲ್ಲಿ ಕಟ್ಟಿಸಿರೋ ಒಂದು ದೇವಸ್ಥಾನದಲ್ಲಿ ಇವತ್ತು ನಾವಿದ್ದೀವಿ. ಐ ಹೋಪ್ ಕಮ್. ಸೊ ಚೋಳರ ಕಾಲದ ದೇವಸ್ಥಾನದಲ್ಲಿ ನಾವಿದ್ದೀವಿ. ಸೊ ಈ ದೇವಸ್ಥಾನ ಕಟ್ಟಿ ಇನ್ನೇನು ಕಲಿಯುಗ ಬಂದ್ಬಿಡ್ತು ಅಂತ್ಯದಲ್ಲಿ ಇದ್ದೀವಿ ಅಂತ ಅಂದಾಗ ಮುನೇಶ್ವರ ಸ್ವಾಮಿನ ಕರೀತಾರೆ, ಯಾರು ಸತಿ. ಸೊ ಮುನೇಶ್ವರ ಸ್ವಾಮಿನ ಕರೆದು ಅಲ್ಲಿ ಪ್ರತಿಷ್ಠಾಪನೆ ಮಾಡಿ ನಿಮ್ಗೆ ತೋರಿಸಿದ್ನಲ್ಲ ಆವಾಗಲೇ, ಸೊ ಅದು ಮುನೇಶ್ವರ ಸ್ವಾಮಿ. ಸೊ 7 ಜೊತೆ ಸರ್ಪಗಳನ್ನ 7 ದಿಕ್ಕಿನಲ್ಲಿ ಆಕೆ ಸತಿ ಕಾವಲನ್ನ ಇಟ್ಟು ಈ ಪರಮಾತ್ಮನ ಬಿಟ್ಟು ಹೋಗ್ತಾರೆ. ಆದರೆ ದುಷ್ಕರ್ಮಿ ಬೋಳಿ ಮಕ್ಕಳು ಬಾಯಿ ಕಟ್ಟಂತ ಹಾಕಿ ಆ ಸಾಕ್ಷಾತ್ ಪರಮಾತ್ಮನ್ನೇ ಕದ್ದು ಮಾರ್ಕೊಂಡಿದ್ದಾರೆ ಬೋಳಿ ಮಕ್ಕಳಲ್ಲಿ. ಆದರೆ ನನ್ನ ಸಬ್ಸ್ಕ್ರೈಬರ್ ಆದಂಥ ನಿರಂಜನ್, ಅವ್ರ ಫ್ರೆಂಡು ನಿಮ್ಮ ಫ್ರೆಂಡ್ ಹೆಸರು ಹೇಳಿ, ಸಚಿನ್, ಇವರಿಬ್ಬರು ಹಾರ್ಡ್ ವರ್ಕ್ ಮಾಡಿ ಇದೊಂದು ಚಾನಲ್ ಇದೆ ನೋಡಿ, ವಿಶ್ವೇಶ್ವರ ಇಲ್ಲಿ ಬರ್ತಾ ಇದೆಯಲ್ಲ, ಇದೇ ಅವ್ರ ಚಾನಲ್ಲು. ಸೊ ಈ ಚಾನಲ್ ಮುಖಾಂತರ ಇದನ್ನು ಕಂಪ್ಲೀಟ್ ಕ್ಲೀನ್ ಮಾಡಿ ಒಂದು ಹಂತಕ್ಕೆ ತಂದಿದ್ದಾರೆ. ನಾವು ಇಂಥವು ಸಪೋರ್ಟ್ ಮಾಡ್ತಿದ್ದು ನಾನು ಬಹಳ ಹೆಮ್ಮೆ ಇದೆ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಖುಷಿ ವಿಚಾರ ಏನಂತ ಅಂದರೆ ನಮ್ಮ ಸನಾತನ ಧರ್ಮ ಉಳಿತಾ ಇದೆ, ನಮ್ಮ ಶಿವ ಉಳಿತಾ ಇದ್ದಾನೆ, ಮತ್ತು ನಾವು ನಮ್ಮ ಶಿವ ಉಳಿತಾ ಇದ್ದಾನೆ, ನಮ್ಮ ಧರ್ಮ ಉಳಿತಾ ಇದೆ. ನಾನು ಅಷ್ಟೇ ಹೇಳೋದು, ಜೈ ಶ್ರೀರಾಮ್. ನಮ್ಮ ಸನಾತನ ಧರ್ಮ ಉಳಿಬೇಕು. ಎಲ್ಲೆಲ್ಲಿ ನಶಿಸಿ ಹೋಗ್ತಾ ಇದೆ ಈ ಥರ ಎಲ್ಲ ಹುಡುಕಿ ಪ್ರತಿಯೊಂದು ಮೆಸೇಜ್ ಮಾಡಿ ನನಗೆ ಎಲ್ಲಿದ್ದು ನಮ್ಮ ಇಡೀ ಕರ್ನಾಟಕದಲ್ಲಿ ಎಲ್ಲಿದ್ದರೂ ಬಂದು ನಾನು ಎಕ್ಸ್ಪ್ಲೋರ್ ಮಾಡ್ತೀನಿ. ಯಾವ ನಮ್ಮ ಸನಾತನ ಧರ್ಮ ಹಾಳು ಮಾಡ್ತಾರೆ ನಾನು ನೋಡೇ ಬಿಡ್ತೀನಿ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಸೊ ಖುಷಿ ಆಗ್ತಿದೆ ಬ್ರದರ್, ಬನ್ನಿ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸೊ ನೋಡಿ ಹೀಗಿದೆ ಈ ಕಲ್ಲು. ನಿರಂಜನ್, ಇಷ್ಟು ತೂಕದ ಕಲ್ಲ ಹೇಗಿಟ್ರು ಅಂತೀರ ನಿರಂಜನ್? ಅದು ದೇವಸ್ಥಾನ ಒಬ್ಬರೇ ಅಂತ ಕಟ್ಟಿರೋದು. ಇದು ಹೇಗೆ? ಅದು ಇಲ್ಲಿ ನಮ್ಮ ತಾತಿರು ಮುತ್ತಾತಿರು ಹೇಳೋ ಪ್ರಕಾರ ಈ ದೇವಸ್ಥಾನನ ಒಬ್ಬರೇ ಅಂತ ಕಟ್ಟಿರೋದು. ಅವಳು ಗೆದ್ದಿದ್ಕೋಸ್ಕರ ನಾನು ಇದು ರಾಜ್ಯನ ಉಳಿಸ್ಕೊಟ್ಟ ಅಂತ ಹೇಳಿ ಅವಳೇ ಕಟ್ಟಿಸಿದ್ದು, ಅವಳು ಕಟ್ಟಿದ್ದು ಅಂತ ಕೂಡ ಹೇಳ್ತಾರೆ. ಸ್ವತಃ ರಾಣಿನ.
ಇರ್ಬೋದು ಆಗಿನ ಕಾಲದಲ್ಲಿ. ಹಾ ಇವಾಗ ನಾವು ಏನೇನೋ ಹೇಳ್ಬೋದು, ಇರ್ಬೋದು, ಹೇಳೋಕ್ಕಾಗಲ್ಲ, ಕಟ್ಸಿರ್ಬೋದು. ಅವಳು ನನ್ನ ರಾಜ್ಯ ಉಳಿಸ್ಕೊಟ್ಟೆ ಅಂತ ಹೇಳಿ ಇಲ್ಲಿ ದರ್ಶನ ನೀಡಿದ ಕಾರಣ ನಾನು ನಿನ್ನನ್ನು ಇಲ್ಲೇ ಪೂಜಿಸ್ತೀನಿ ಅಂತ ಹೇಳಿ ಅವಳೇ ಈ ದೇವಸ್ಥಾನ ಕಟ್ಟಿರು ಅಂತ ಕೂಡ ಹೇಳ್ತಾರೆ. ಸೊ ಸ್ವಲ್ಪ ಬಂದು ಕ್ಲೀನ್ ಮಾಡಿದ್ದು ನಾವು ಆಲ್ರೆಡಿ, ತೋರಿಸ್ತೀನಿ ಪರಮಾತ್ಮನ ನಿಮ್ಗೆ ಒಳಗಡೆ. ಸೊ ಅಲ್ಲಿ ಶಾಸನ ಕಲ್ಲಿದೆ, ಶಾಸನ ಕಲ್ಲಿಗೆ ಆಮೇಲೆ ಬರ್ತೀನಿ, ನಾನು ನಿಧಾನಕ್ಕೆ ಬರ್ತೀನಿ. ಫಸ್ಟು ನಿಮ್ಮ ಮೇಲ್ಗಡೆ ತೋರಿಸ್ತಾ ಇದ್ದೀನಿ. ಸೊ ಇದಕ್ಕೆ ಬೇವಿನ ಮರ ಸಾಕ್ಷಿಯಾಗಿದೆ ಈ ಪರಮಾತ್ಮ ನಿಲಯಕ್ಕೆ. ಇಲ್ಲಿ ಒಂದೊಂದು ಹಳೆ ಕಾಲದ ಚಪ್ಪಲಿ ಕಲ್ಲು ನೀವು, ತುಂಬ ಹಳೆ ಕಾಲದ್ದು, ಸೀರಿಯಸ್ ಆಗಿ. ಅಲ್ಲ ಮತ್ತೆ ಒಂದೊಂದು ಕಂಬಕ್ಕೂ ಒಂದೊಂದು ವಿಶೇಷತೆ ಇರುತ್ತೆ ಇಲ್ಲಿ. ಇವಾಗೆಲ್ಲ ಪರ್ಕೆ ತಿಳಿಬೋದು, ಲಕ್ಷ್ಮೀ ಸಮಾನ ಅದು. ಸೊ ಇವಾಗೆಲ್ಲ ಏನೋ ಒಂದು ಕಟ್ಬಿಟ್ರೆ, ಒಂದು ಮನೆ ಕಟ್ಬಿಟ್ರೆ ಪಿಲ್ಲರ್ ಗಿಲ್ಲರ್ ಹಾಕಿರ್ತಾರೆ. ಅವಾಗೆಲ್ಲ ಒಂದೊಂದು ಕಂಬಕ್ಕೂ ಒಂದೊಂದು ಇತಿಹಾಸ ಇರ್ತದೆ. ಸೊ ಅದರಿಂದ ಕಟ್ತಾ ಇರಲ್ಲ ಅವರು. ನೋಡು, ಇವತ್ತಿನ ದಿನ 50 ವರ್ಷ 100 ವರ್ಷ ಬಿಲ್ಡಿಂಗ್ ಬಿದ್ದೋಗುತ್ತೆ, ಶತಮಾನಗಳಿಂದ ಕಟ್ಟಿರೋದು. ನಾವು ಇನ್ನೂ ಹೆಂಗೈತೆ, ಶತಮಾನಗಳಿಂದ ಕಟ್ಟಿರೋದು. ಸೊ ಫಸ್ಟು ಶಿವನ ಮಗಳಾದ ಮಾನಸನ ತೋರಿಸ್ಕೊಂಡು ಈಚೆಗೆ ಬರೋಣ. ಎಲ್ಲಿದೆ ಮಾನಸ? ಎಲ್ಲಿ? ಹುಷಾರು. ಏನು ಇದು? ತಪ್ಪಾಯ್ತಪ್ಪ ಶಿವ. ಅಮ್ಮ ಜಗನ್ಮಾತೆ, ಈ ವಿಡಿಯೋ ಯಾರ್ಯಾರು ನೋಡ್ತಾವ್ರೋ ಎಲ್ಲರಿಗೂ ಆಯಸ್ಸು, ಅಂತಸ್ತು, ಆರೋಗ್ಯ ಕೊಟ್ಟು ಅವ್ರನ್ನ ಕಾಪಾಡುವ ಅಂದು ತಂದೆ ಪರಮಾತ್ಮ, ದಯವಿಟ್ಟು ಅವ್ರನ್ನ ಕಾಪಾಡಮ್ಮ. ಸೊ ಯಾರ್ಯಾರು ಶಿವನ ಮಗಳ ಮಾನಸನ ನೀವು ನೋಡಿಲ್ಲ, 3ನೇ ಮಗಳು ಖಂಡಿತ ನೋಡಿ ದರ್ಶನ ಮಾಡ್ಕೊಳ್ಳಿ. ಸೊ ಆಕೆ ಇದು ಈ ಕಂಬಿ ಕಟ್ಟಿರೋ ಉದ್ದೇಶ ಏನಮ್ಮ? ಹೂವು ಹಾಕೋಸ್ಕರ. ಹೂವು ಹಾಕೋಸ್ಕರ, ಬೇರೆ ಏನಿಲ್ಲ. ಯಾವ ಮರ ಇದು? ಏನು ಕತೆ? ಇದು ಏನ್ ಮರ ಅಂತ ಗೊತ್ತಿಲ್ಲ, ಆದ್ರೆ ಇದ್ರಲ್ಲಿ ಬಿಡೋ ಹೂವ ಪೂರ್ತಿ ಈ ವಿಗ್ರಹದ ಮೇಲೆನೆ ಬೀಳುತ್ತೆ. ಅದೊಂದು ಪವಾಡ ಇಲ್ಲಿ. ಸೊ ಗೈಸ್, ನೀವೇನು ನೋಡ್ತೀರ ಈ ಮರದಲ್ಲಿ ಯಾವುದೇ ಒಂದು ಚಿಕ್ಕ ಹೂ, ಮೊಗ್ಗು, ತೊಗಟೆ ಏನು ಬಿಟ್ಟರು ಕೂಡ ಆ ಸಾಕ್ಷಾತ್ ತಾಯಿ ಪಾದಕ್ಕೆ ತೃಪ್ತಿಯಾಗುತ್ತಂತೆ. ಅದು ಇಲ್ಲಿನ ವಿಶೇಷತೆ ಆಗಿದೆ ಖಂಡಿತವಾಗ್ಲೂ. ಸೊ ಮತ್ತು ಅವರ ಗಾಯಾಳುಗಳು ಅನ್ಸುತ್ತೆ ಇವರೆಲ್ಲ, ಇವರು ಚಿಕ್ಕವು. ಹೌದು. ಇದು ನಾಗರಿಕಣೋ ಇದು. ಇಲ್ಲಿರೋ ಸಂಪೂರ್ಣ ಎಲ್ಲಾ ಕಲ್ಲುಗಳು ನಾಗರ ಕಲ್ಲುಗಳು. ಪರಮಾತ್ಮ. ಅಲ್ಲ, ಏನಿದೆ ನೋಡು ಅಮ್ಮನ ಮುಖ, ಆ ತೇಜಸ್ ನೋಡು ಅಮ್ಮಂದು. ಬಹಳ ಖುಷಿ ಆಗುತ್ತೆ, ಸೀರಿಯಸ್ ಬಹಳ ಖುಷಿ ಆಗುತ್ತೆ. ಏನು ತುಳಿತಾ ಇದೆ? ಏನಿದು? ಏನಿದು? ಗರುಡಗಂಬದ ಕಲ್ಲು. ಗರುಡಗಂಬ ಇಲ್ಲಿದೆ ನೋಡಿ. ಅದನ್ನು ಬೀಳಿಸ್ಬಿಟ್ಟಿದ್ದಾನೇನಾ? ಸೊ ಗೈಸ್ ನೋಡಿ, ಇಲ್ಲಿ ಒಂದ್ಸರಿ ಕಳ್ತನ ಆಗಿದ್ದೆ ಅವಾಗ ನಿರಂಜನ್? ಕಳ್ತನ ಆಗಿದ್ದು 1 year ಆಯ್ತು. ಏನು ಕಳ್ತನ ಮಾಡೋರು? ಏನಿದೆ ಅಂತ ಕಳ್ತನ ಮಾಡೋರು? ಅದು ಶಿವಲಿಂಗ. ಅದು ಏನಕ್ಕೆ ಮಾರ್ಕೊಂಡೋರೋ ಗೊತ್ತಿಲ್ಲ. ಅಂದ್ರೆ ಅದು ಏನಿದೆ ಅಂತಾನು ಗೊತ್ತಿಲ್ಲ. ಅಂದ್ರೆ ಸೂರ್ಯನ ಕಿರಣ ಬಿದ್ದಾಗ ಮಾತ್ರ ಅದು ಗೋಲ್ಡಿಶ್ ಕಲರಿಗೆ ತಿರ್ಗೋದು. ಆಂಟಿಕ್ ಪೀಸ್ ತರ ಅದು. ಆಂಟಿಕ್ ಪೀಸೇ ಏನೋ ಗೊತ್ತಿಲ್ಲ. ಅದು ಈಗಲೂ ಈಗ ಇನ್ನು ಏನು ಮಿಕ್ಕಿದೆಯಲ್ಲ, ಸೂರ್ಯನ ಕಿರಣ ಉದಯಿಸೋ ಸೂರ್ಯನ ಕಿರಣ ಈ ಬೆಟ್ಟದಲ್ಲೇ ಉದಯಿಸುತ್ತೆ ಸೂರ್ಯ. ಯಾವ ಬೆಟ್ಟ? ಯಾವ ಬೆಟ್ಟಮ್ಮ? ಇಲ್ಲಿ. ಏನ್ ಬೆಟ್ಟ ಹೆಸರು? ಅದು ಕರಿಗಿರಿ ಬೆಟ್ಟ ಅಂತ. ಏನು ವಿಶೇಷತೆ ಅಲ್ಲಿ? ಅಲ್ಲಿ ನರಸಿಂಹಸ್ವಾಮಿ ನೆಲೆ ನಿಂತಿದ್ದಾರೆ. ಡಿ ದೇವರಾಯನ ದುರ್ಗ. ಇಲ್ಲಿ ಸೂರ್ಯ ಮಧ್ಯದಲ್ಲೇ ಉದಯಿಸ್ತಾನೆ. ವರ್ಷದ 12 ಇದ್ರಲ್ಲೂ ಸೂರ್ಯ ಮಧ್ಯದಲ್ಲೇ ಉದಯಿಸ್ತಾನೆ ಇಲ್ಲಿ. ಅಂದ್ರೆ 6 ತಿಂಗಳು ಈ ದಿಕ್ಕಲ್ಲಿ, 4 ತಿಂಗಳು ಈ ದಿಕ್ಕಲ್ಲಿ ಉದಯಿಸೋ ಸೂರ್ಯ ಇಲ್ಲೇ ಯಾವಾಗ್ಲೂ ಇಲ್ಲೇ ಉದಯಿಸ್ತಾನೆ. ಆ ಸೂರ್ಯನ ಕಿರಣ ಡೈರೆಕ್ಟ್ ಆಗಿ ಶಿವಲಿಂಗದ ಮೇಲೆ ಬೀಳುತ್ತೆ. ಗೈಸ್ ನೋಡಿ, ಏನು ಖುಷಿಯಾಗೋ ವಿಚಾರ ಅಂತಂದ್ರೆ, ಇತ್ತೀಚೆಗೆ ನಮ್ಮ ಎಲ್ಲರ ಹೆಮ್ಮೆ, ನಮ್ಮ ಭಾರತದ ಹೆಮ್ಮೆ, ಇಡೀ ದೇಶದ ಹೆಮ್ಮೆ, ನಮ್ಮ ರಾಮಲಲ್ಲ ಅಯೋಧ್ಯೆಯಲ್ಲಿ ಕ್ರಿಯೇಟ್ ಆಯಿತು. ಅಲ್ಲೂ ಕೂಡ ಸೂರ್ಯನದು ಕಿರಣಗಳು ರಾಮರ ಹಣೆ ಮೇಲೆ ಬೀಳ್ತಾ ಇತ್ತು. ಇಲ್ಲೂ ಬೀಳ್ತಿದೆ ಅಂತಂದರೆ ಏನೋ ಲಿಂಕ್ ಇದೆ ಇದಕ್ಕೆಲ್ಲ. ಸೀರಿಯಸ್ ಆಗಿ ಅಷ್ಟಿಲ್ಲ ನೋಡಿ. ಬಾಗಿಲು ಕೂಡ ಇಲ್ಲ ಅದಕ್ಕೆ. ಆ ನೋಡಿ ಗೈಸ್, ನೀವು ನೋಡಿ, ಆ ಬೆಟ್ಟದಿಂದ ನೇರವಾಗಿ ಕಾಣಿಸುತ್ತೆ ಇದು ಶಿವಲಿಂಗ ನಿಮಗೆ. ಸೀರಿಯಸ್ ನೇರವಾಗಿ ಕಾಣಿಸುತ್ತೆ. ಬಾಮ. ಸೊ ಗರುಡಗಂಬ ತೋರಿಸ್ತಾ ಇದ್ದು, ಸಾರಿ ಒಂಚೂರು ಡಿಸ್ಟರ್ಬ್ ಆಯಿತು. ಸೊ ಇದು ಗರುಡಗಂಬ. ಅದರ ಇಲ್ಲೇ ಇರಮ್ಮ ನೀನು, ಇದು ತುಂಬ ಆಳ ಇದೆ. ಅದು ತುದಿ ಇಲ್ಲಿ, ಇದು ಅದ್ರ ತುದಿ. ಬಟ್ ನನಗೊಂದು ಡೌಟ್ ಇದೆ.
ಗರುಡಗಂಬ ಯಾವತ್ತು ದೇವಸ್ಥಾನ ಮುಂದೆ ಇರಬೇಕಲ್ವಾ, ಯಾಕೆ ಇಲ್ಲಿದೆ? ಅಂದ್ರೆ ಇದೆಲ್ಲ ಹಾಳಾಗ್ತಿತ್ತಲ್ಲ, ಇನ್ನೂ ಇದು ಇಲ್ಲೇ ಇತ್ತು, ನಾವು ಅದನ್ನೆಲ್ಲ ಇದು ಮಾಡಿಸ್ಕೊಂಡ್ಬಿಟ್ಟು ಅಲ್ಲಿಗೆ ಇಕ್ಕಾನ ಅಂತ. ಇದು ಇನ್ನೂ ಫುಲ್ಲು ಇದೆಲ್ಲ ಇನ್ನೂ ಜಾಸ್ತಿ ಇದೆ, ಇದನ್ನೆಲ್ಲ ನಾವು ಹಾಗಾದ್ರೆ ಒಳಗಡೆ ಇನ್ನೂ ಅವಶೇಷಗಳು ಇದೆ. ಇದೆ, ಇನ್ನೂ ನಾವು ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಬೇಕು. ಹಾಗೀತ ಇವರು ನಿರಂಜನ್ ಟೀಮ್ ಏನಿದೆ, ಸಾರಿ ಕೆಮ್ಮು ಹುಷಾರಿಲ್ಲ, ದಯವಿಟ್ಟು ಬೇರೆ ಮಾಡ್ಕೋಬೇಡಿ, ಅದು ಬಂದಿದ್ದೀನಿ. ನಿರಂಜನ್ ಬ್ರದರ್ ಟೀಮ್ ಏನಿದೆ ಆಲ್ರೆಡಿ ಅವರು ಕಂಪ್ಲೀಟ್ ರಿಸರ್ಚ್ ಮಾಡಿದ್ದಾರೆ, ಬಟ್ ಅವ್ರ ಕೈಲಿ ಸಾಧ್ಯವಾದಷ್ಟು ಮಾಡಿದ್ದಾರೆ. ಅವರಿಗೆ ನಿಮ್ಮ ಸಪೋರ್ಟ್ ಇನ್ನೂ ಬೇಕು. ಅವ್ರ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ, ದಯವಿಟ್ಟು ಅವ್ರು ಫೋನ್ ಮಾಡಿ, ಏನಾದ್ರು ಹೆಲ್ಪ್ ಬೇಕಿದ್ರೆ ದಯವಿಟ್ಟು ಮಾಡಿ. ನಮ್ಮ ಸನಾತನ ಧರ್ಮ ಉಳಿಲಪ್ಪ, ಅಷ್ಟೇ ಕಂಡ್ರೆ ಕೇಳೋ ನಿಮ್ಮನ್ನು. ಸೊ ಇದು ಗರುಡಗಂಬ. ಸೊ ಇದು ಒಂದು ನಾಗ ವಿಗ್ರಹ, ಅಮ್ಮ ಜಗನ್ಮಾತೆ. ಹಿಂಗೆ ಕಾಣಿಸುತ್ತೆ ನೋಡು, ಅದು ನೋಡೋಕ್ಕೆ ಖುಷಿ ಆಗ್ತದೆ ಸೀರಿಯಸ್ ನನಗೆ. ಅದು ಸ್ಟೋನ್ ಚೇಂಜ್ ಆಗಿದೆ. ಏನು ಈ ಕಲ್ಲು ಈ ಕಲ್ಲು ಏನು ವ್ಯತ್ಯಾಸ? ಎರಡು ಒಂದೇ ಕಲ್ಲು, ಆದರೆ ವಿಧವಾದ ಕಲ್ಲಲ್ಲಿ ಕೆತ್ತವ್ರೆ. ಇಲ್ಲಿರೋ ಯಾವ ಕಲ್ಲುಗಳು ಒಂದೇ ಥರ ಇಲ್ಲ ನೋಡಿ. ಹೌದು ಹೌದು. ಈ ಒಂದು ನಿಮಿಷ ಬಾಯಲ್ಲಿ ಮಾನಸ ಅಮ್ಮ ಪಕ್ಕ ಏನೋ ಒಂದಿದೆ. ಇದು ಮಾನಸ ಅಮ್ಮ. ಕಾಯಕ್ಕೆ ಬಂದಿದ್ರಲ್ಲ, 3, 4, 5. ನಾನು ಹೇಳಿದ್ನಲ್ಲ ಆಗಲೇ ಸರ್ಪಗಳು, ನೀವು ಹೇಳಿದ್ರಲ್ಲ ಆಗಲೇ ಅವರೇ ಇವರು. ಓಕೆ ಗೈಸ್, ನಿಮ್ಗೆ ಹೇಳಿದೆ ಈ ದೇವಸ್ಥಾನ ಕಾಯಕ್ಕೆ ಸುತ್ತ ಸರ್ಪಗಳಿದೆ ಅಂತ. ಆ ಸರ್ಪಗಳಿದೆ ಅಂತ ನೀವು ಪ್ರೂವ್ ಮಾಡಬೇಕು ಅಂತಂದರೆ ಇದು ನೋಡಿ, ಇದು ಅಮ್ಮ, ಇದು ದೇವರು, ಇದೊಂದು 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 ಅದೊಂದು 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 ಅದೊಂದು, ಆ ಕಡೆ 4 ಇರೋದು, ಈ ಕಡೆ ಇದ್ದಿದೆ ಮೋಸ್ಟ್ಲಿ 9 ಅನಿಸುತ್ತೆ ಇರಬೇಕು. ನಮಗೆ ಇವಾಗ ನಾವು ಹುಟ್ಟಿದ್ವಾ, ನಾವು ಆ ಟೈಮ್ ಹುಟ್ಟಿದ್ವಾ ನಾವು, ಅದೇ ಮ್ಯಾಟ್ರು. ಸೊ ಮಳೆ ಬಂದರೆ ಲೈಟಾಗಿ ಸೋರ್ತಾ ಇದೆ, ಯಾಕಂದರೆ ಆಗಿನ ಕಾಲದಲ್ವಾ ಕಲ್ಲಲ್ಲೇ ಕಟ್ಟಿದ್ರು, ಯಾವುದೇ ಥರ ಮಣ್ಣು ಗಿಣ್ಣು ಯೂಸ್ ಮಾಡಿಲ್ಲ ಇವರು. ಹೌದು, ಮಣ್ಣೇ ಯೂಸ್ ಮಾಡಿಲ್ಲ ಕಣ, ಇದು ಬರೀ ಕಲ್ಲಿಟ್ಟು. ಯಪ್ಪ ನಿಜ ಅಮ್ಮ, ಸತಿ ತಾಯಿ ಜಗನ್ಮಾತೆ, ನಿನಗೆ ನೀನೇ ಸಾಟಿ, ನಿಜ ನಿನಗೆ ನೀನೇ ಸಾಟಿ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಸೊ ಪರಮಾತ್ಮನ ಹತ್ರ ಹೋಗೋಕ್ಕಿಂತ ಮುಂಚೆ ಏನಿದು ನಿರಂಜನ್, ಏನು ಹೋಮಕುಂಡಲ್ಲ ಇದೆ, ಏನು ಕತೆ? ಇದು ಕಳ್ತನ ಆಗಿತ್ತಲ್ಲ, ಅವಾಗ ನಾವು ಹೊಸ್ದಾಗಿ ಮಾಡಿಸಿ. ಇದು ನೀವೇ ಮಾಡಿಸಿದ್ದು ನಿಮ್ಮ ಟೀಮು? ಹಾಂ ಹೌದು, ಹೊಸ್ದಾಗಿ ಮಾಡಿಸಿ ಪ್ರತಿಷ್ಠಾಪನೆ ಮಾಡಿಸಿದ್ವಿ. ಓಕೆ, ಹಂಗಂದ್ರೆ ಮೇಲ್ಗಡೆ ಶಿವನ ವಿಗ್ರಹ ಇರಲಿಲ್ಲ? ಅದ್ರದ್ದು ಫೋಟೋಸ್. ಸೊ ಇದು ನಿರಂಜನ್ ಟೀಮೇ ಮಾಡಿರೋದು. ಸೊ ಹಾಕೊಂಡಿದ್ರೆ ಇದ್ರ ಬಗ್ಗೆ ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ನಂದಿ ವಿಗ್ರಹ ಕೂಡ ಕತ್ಕೋಗಿದ್ರಂತೆ. ಸೊ ಹಾಗಾಗಿ ಪರಮಾತ್ಮ ನಂದಿಯನ್ನು ಕೂಡ ಇವರು ಪ್ರತಿಷ್ಠಾಪನೆ ಮಾಡಿದ್ದಾರೆ ಇಲ್ಲಿ, ಖುಷಿ ಆಗುತ್ತೆ. ಸೊ ತುಮಕೂರು ಸುತ್ತಮುತ್ತ ಇರೋರು ಯಾರಾದರೂ ಈ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ನಿಮ್ಮ ದೇವಸ್ಥಾನ ಇದು, ನಿಮ್ಮ ದೇವಸ್ಥಾನ ನೀವು ಉಳಿಸ್ಕೊಳ್ಳಿ. ಇವತ್ತೊಂದು ದಿನ ಅರಮನೆ ಥರ ಕಟ್ಟು ಎಲ್ಲ ದೇವ್ರುಗಳನ್ನ ಇಲ್ಲಿದ್ದಾವೆ ಅಂತ ಹೇಳ್ಬೋದು. ಸಾಕ್ಷಾತ್ ಜಗನ್ಮಾತೆ ಕಟ್ಟಿರೋ ದೇವಸ್ಥಾನ ಇದು, ಸತಿದೇವಿ. ಸೊ ಆಕೆ ನೆನಪನ್ನ ಅಳಿಸ್ಬೇಡಿ, ದಯವಿಟ್ಟು ಉಳಿಸ್ಕೊಳ್ಳಿ, ರಿಕ್ವೆಸ್ಟ್ ಇದು. ಸೊ ನೋಡಿ, ಪ್ರತಿಯೊಬ್ಬರು ಆಶ್ಚರ್ಯ ಪಡಬೇಕಾಗಿರೋ ವಿಷಯ ಏನಂತಂದರೆ, ಸಾರಿ, ಒಂದೇ ಒಂದು ಚೂರು ಮಣ್ಣೆ ಯೂಸ್ ಮಾಡಿದೆ, ಕಂಪ್ಲೀಟ್ ಕಲ್ಲಲ್ಲಿ ಕಟ್ಟಿರೋ ಅಂಥ ಒಂದು ದೇವಸ್ಥಾನಕ್ಕೆ ನಾವು ಬಂದಿದ್ದೀವಿ. ಇಂಥವನ್ನೆಲ್ಲ ನೋಡ್ತಿದ್ದೀವಲ್ಲ, ಇದು ಅದೇನೋ ಖುಷಿ. ಅದಕ್ಕಿಂತ ಇನ್ನೊಂದೇನಿದೆ ನಮಗೆ, ಎಲ್ಲ ಗಣಪತಿ ಪದ ಕೈ ಮುಕ್ಕೊಳ್ರಪ್ಪ, ಒಳ್ಳೇದಾಗಲಿ. ಇದು ನೀವು ಮಾಡಿಸಿರೋದ ಮನೆ? ಹೌದು. ಏನಕ್ಕೆ ನೀವು ಮಾಡಿಸಿರೋದು? ಅದು ಇದೆಯಲ್ಲ ಆಲ್ರೆಡಿ. ಇದು ಮತ್ತೆ ಗಣೇಶ ಮತ್ತೆ ಇದನ್ನ ಯಾರಾದರೂ ಮಾಡಿಸಿ ಇದು ಮಾಡಿದೆ, ಪ್ರತಿಷ್ಠಾಪನೆ ಮಾಡಿಸಿದ್ದೀವಿ. ಇದ್ರ ಮೇಲ್ಗಡೆ ಮಳೆ ಇದು ಬರಬಾರ್ದು ಅಂತ ಕಲ್ಲಷ್ಟೇ ಇದು, ಅದರಲ್ಲೇನಿಲ್ಲ. ಓಕೆ. ಸೊ ಮತ್ತು ಇನ್ನೊಂದು, ಲಕ್ಷ್ಮೀ ನಮ್ಮಮ್ಮ ನಿನ್ನೆ ಹುಡುಕ್ತಾ ಇದ್ದೆ ಕಣಮ್ಮ, ಬಾರಮ್ಮ ನನ್ನ ಹತ್ರ ಯಾವ್ದು ಬರ್ತೀಯಮ್ಮ. ಏನು ಗೊತ್ತಾ, ದುಡ್ಡು ಇರಬೇಕಲ್ಲ. ಲಕ್ಷ್ಮಿ ಅಂದರೆ ದುಡ್ಡು ಅಂತ ಯಾರು ಹೇಳಿದ್ದು? ಮತ್ತೆ ಲಕ್ಷ್ಮಿ ಅಂದರೆ ದುಡ್ಡಲ್ಲ. ಈ ಹೊಸ ವಿಷಯ ಹೇಳ್ತಿದ್ದಾರೆ ಇವರು. ಲಕ್ಷ್ಮಿ ಅಂದರೆ ದುಡ್ಡು ಅಂತ ಇಡೀ ಪ್ರಪಂಚಕ್ಕೆ ಗೊತ್ತು, ಇವರೇ ದುಡ್ಡಲ್ಲ ಅಂತಿದ್ದಾರೆ. ಲಕ್ಷ್ಮಿ ಅಂದರೆ ದುಡ್ಡಲ್ಲ. ಮತ್ತೆ ಲಕ್ಷ್ಮಿ ಅಂದ್ರೆ ಏನು? ಮತ್ತೆ ಲಕ್ಷ್ಮಿ ಅಂದರೆ ಈಗ ಒಂದು ಹೆಣ್ಣು ಮನೆಗೆ ಬಂತು ಅಂದರೆ ಅವಳನ್ನ ನಮ್ಮ ಮನೆಗೆ ಲಕ್ಷ್ಮಿ ಬಂದ್ಲಪ್ಪ ಅಂತಾರೆ. ದುಡ್ಡು ಹೊತ್ಕೊಂಡ್ ಬಂದಿರಲ್ಲ, ಖುಷಿ ನೆಮ್ಮದಿ ಸಂತೋಷ ತಂದಿರ್ತಾಳೆ. ಮತ್ತೆ ಹಾಗಿದ್ರೆ ನಿನ್ನ ಪ್ರಶ್ನೆ ಖುಷಿ ನೆಮ್ಮದಿ ಆಯ್ತು ಅಂತಂದ್ರೆ ಈಕೆ ಕೈಲಿ ಏನು ದುಡ್ಡಿದೆ? ಅದು ನಾವು ಮಾಡ್ಕೊಂಡಿರೋದು, ಅದು ನಾವು ರಚಿಸಿರೋ ಅದು
ಇವಾಗ ನೀನು ಹೇಳ್ತಿದ್ರೆ ದೇವ್ರನ್ನ ಯಾರು ನೋಡಿಲ್ಲ ನಿಮ್ಮ ಊಹೆ ತಕ್ಕಂಗೆ ಮಾಡ್ಕೊಂಡಿದ್ದೀರಾ ಅಂತ ಹೇಳ್ತಿದ್ಯಾ ಮಾಡ್ಕೊಂಡಿದ್ದೀರಾ ಅಂತ. ಇದು ಇವಾಗ ಗೈಸ್ ನೋಡಿ, ಕೆಲವೊಬ್ಬ ನನ್ನಂತ ಮೂಢ ನನ್ನ ಮಕ್ಳು ಇರ್ತಾರೆ, ಇದ್ರ ಬುದ್ಧಿ ಹೇಳೋದಿದ್ರೆ ಕಲ್ತ್ಕೊತೀವಿ ನಾವು. ಲಕ್ಷ್ಮಿ ಅಂದ್ರೆ ನೆಮ್ಮದಿ, ಸಂತೋಷ. ಅಂದ್ರೆ ದುಡ್ಡಿದ್ರೆ ಏನ್ ಪ್ರಯೋಜನ ಅಣ್ಣ? ಮತ್ತೆ ದುಡ್ಡಿದ್ರೆ ಇನ್ನೊಳ್ಳೆ ಕಥೆ ಐತಲ್ಲ. ಈಗ ನಿಮ್ಗೊಂದು ಉದಾಹರಣೆ ಕೊಡ್ಲಾ? ಒಬ್ಬ ಭಿಕ್ಷಿಕ ಕೋಟ್ಯಾಧೀಶ್ವರನ ಹತ್ರ ಹೋಗಿ ಭಿಕ್ಷೆ ಬೇಡ್ದಾಗ ಕೋಟ್ಯಾಧೀಶ್ವರ ಒಂದ್ ಮಾತು ಹೇಳ್ತಾನೆ, ನಾನು ಇಡೀ ಸಂಪೂರ್ಣ ಆಸ್ತಿ ನಿನಗೆ ಬರ್ಕೊಡ್ತೀನಿ, ನಿನ್ನ ಹತ್ರ ಒಂದೇ ಒಂದು ಇರೋದು ನನಗೆ ಕೊಡ್ತೀಯ ಅಂತ. ಅವಾಗ ಅವನು ಭಿಕ್ಷಿಕ ಆಸೆ ಬಿದ್ದು ಸರಿ ಆಯ್ತು ಕೊಡ್ತೀನಿ ಅಂತ ಕೇಳಿದಾಗ ನಿನ್ ಕಣ್ಣ ನನಗೆ ಕೊಡು ಅಂತ ಕೋಟ್ಯಾಧೀಶ್ವರ ಕೇಳ್ತಾನೆ. ಆವಾಗ ಭಿಕ್ಷಿಕನ್ಗೆ ಏನ್ ಯೋಚನೆ ಬರುತ್ತೆ, ನನ್ ಕಣ್ಣಿದ್ರೆ ಪ್ರಪಂಚದಲ್ಲಿ ಏನೆಲ್ಲ ನೋಡ್ಬೋದು, ಇವನ್ಗೆ ಅಂಧಕಾರ, ಇವನ್ ಬರೀ ಕತ್ಲನ್ನೇ ನೋಡ್ತಾವನೆ, ಇವನಿಂದ ಲಕ್ಷ್ಮಿ ಇದೇನ್ ಪ್ರಯೋಜನ ಆಯ್ತು? ಅವನ ಹತ್ರ ಲಕ್ಷ್ಮಿ ಇದ್ಲು, ನೆಮ್ಮದಿ, ಸಂತೋಷ, ಖುಷಿ, ಅನ್ನ ಎಲ್ಲ ಇತ್ತಲ್ವಾ? ಗುರು ದೇವರಾಗ್ಬಿಟ್ಟೆ ಗುರು, ನನ್ನ ಬಾಳಿ ಇವತ್ತು ನೀನು ಪಕ್ಕ ದೇವರಾಗ್ಬಿಟ್ರು ನನಗೆ. ಓಕೆ, ಸೊ ಇವತ್ತು ಮತ್ತೆ ಅಮ್ಮ ತಪ್ಪಾಯಿತು, ನಿನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದೆ, ಎಲ್ಲರ ಜೊತೆ ಚೆನ್ನಾಗಿರಮ್ಮ ಅಷ್ಟೇ. ಸೊ ಎಸ್, ನಾನೊಬ್ಬ ಹಿಂದೂ ಆಗಿ ನನಗೆ ಈ ಮುಂಚೆ ಕೇಳಿದ ಪ್ರಕಾರ ನಿನ್ನ ಬರೀ ಪೂಜೆ ಮಾಡೋರು ಮಾತ್ರ ದೇವಸ್ಥಾನ ಒಳಗಡೆ ಹೋಗಬೇಕು ಅಂತ ಇತ್ತು. ನಾನೊಬ್ಬ ಹಿಂದೂ ಆಗಿ ಜಗತ್ತಿಗೆ ತಂದೆಯವರು, ನನ್ನ ತಂದೆ ಇರೋ ಜಾಗಕ್ಕೆ ನಾನು ಹೋಗಬೇಕು ಅಂತ ಅನ್ಕೊತಾ ಇದ್ದೀನಿ. ಸೊ ದಯವಿಟ್ಟು ಏನಾದ್ರು ಚಿಕ್ಕ ಪುಟ್ಟ ಲೋಪದೋಷಗಳಿದೆ ದಯವಿಟ್ಟು ಕ್ಷಮಿಸು. ಪರಮಾತ್ಮ, ನಿನಗೆ ಗೊತ್ತಿಲ್ಲದೇನಿಲ್ಲ, ಸಕಲ ಜೀವಿಗೆ ಅನ್ನಕಾರಕ ನೀನು, ಪ್ರತಿ ಜೀವಿ ನೀನು ಹೇಳ್ದಂಗೆ ನಡಿಬೇಕು ಪ್ರಪಂಚ. ಸೊ ನಾನು ಬರ್ತಾಯಿದ್ದೀನಿ ಅಂದರೆ ಈ ಇಚ್ಛೆ ಕೂಡ ನಿನ್ನ ಇಚ್ಛೆ ಆಗಿರುತ್ತೆ ಅಂತ ನಂಬಿ ಬರ್ತಾಯಿದ್ದೀನಿ ತಂದೆ. ನಿನ್ನನ್ನು ತೋರಿಸ್ಬೇಕಾಗಿದೆ, ನಿನ್ನನ್ನು ಜಗತ್ತಿಗೆ ಪರಿಚಯಿಸಬೇಕಾಗಿದೆ, ನಿನ್ನ ಉಳಿಸ್ಕೋಬೇಕಾಗಿದೆ. ಅವನು ನನಗೆ ಮಾತ್ರ ಗೊತ್ತಾಗ್ತಿದೆ ಸೀರಿಯಸ್ ಆಗಿ. ನಿನ್ನ ಈ ಸ್ಥಿತಿಲಿ ನನ್ನ ಕೈಲಿ ನೋಡೋಕ್ಕಾಗ್ತಾಯಿಲ್ಲ. ಇಡೀ ಪ್ರಪಂಚಕ್ಕೆ ಮನೆ, ಅನ್ನ, ಬಟ್ಟೆ ಕೊಡು. ನೀನು ಇವತ್ತು ಒಂದು ಚಿಕ್ಕ ಸೂರ್ಗತಿ ಇಲ್ಲ ಇರೋದು ನೋಡಿ ನನಗೆ ತಡೆಯೋಕ್ಕಾಗ್ತಿಲ್ಲ ತಂದೆ. ಇಡೀ ಪ್ರಪಂಚಕ್ಕೆ ನೀನು ಗೊತ್ತಾಗಬೇಕು, ನೀನು ಗೊತ್ತಾಗ್ತೀಯ ಅಷ್ಟೇ. ಸೊ ರೈಸ್ ದಯವಿಟ್ಟು ನೋಡಿ ಬನ್ನಿ ಒಳಗಡೆ. ಇವರೇ ಟಾರ್ಚ್ ಇದ್ರೆ ಕೊಡ್ತೀರ ಸ್ವಲ್ಪ? ಇಲ್ಲಲ್ಲ, ಪರಮಾತ್ಮ ಶನಿರಾಜ ನನ್ನಪ್ಪ ಲೈಟ್ ಇಲ್ಲ. ಸೊ ಇದು ಅಪ್ಪಂದು ಟಾರ್ಚ್ ಇಲ್ಲ, ಇದೇ ಟಾರ್ಚು ನೋಡಿ. ಅಪ್ಪಂದು ಏನೋ ನವರಂಗ ಅಂತಾರಂತೆ, ಅದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ ನನಗೆ. ಸೊ ಅದನ್ನ ಕಟ್ಟಿದ್ದಾರೆ. ಕೂತ್ಕೋತೀನಿ ನಾನು, ಕೂತ್ಕೊಂಡು ತೋರಿಸ್ತಾ ಹೋಗ್ತೀನಿ ನಿಮಗೆ. ದಯವಿಟ್ಟು ಅಪ್ಪನ ತಲೆ ಮೇಲೆ ಇರೋ ಏನಿದು ನಿರಂಜನವ್ರೆ? ಶ್ರೀಚಕ್ರ, ಶಿವ ಪಾರ್ವತಿ ಸಮೇತವಾಗಿ ಅವರಿಬ್ರು ದರ್ಶನ ಕೊಟ್ಟಿದ್ರು ಅಂತೇಳಿ ಶ್ರೀಚಕ್ರ ಸ್ವರೂಪವಾಗಿ ಅಮ್ಮನವ್ರನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿರೋದ. ಪರಮಾತ್ಮ ಎಲ್ಲ ಕೈ ಮುಗ್ಕೊಡ್ರಪ್ಪ. ನಮೋ ದೇವ ದೇವ, ನಮೋ ವಿಶ್ವರೂಪ, ನಮೋ ದೇವ ಕಲ್ಪ, ನಮೋ ಸಾಕ್ಷಾತ್ ಪರಶಿವನ ದರ್ಶನ ಮಾಡ್ತಿದ್ದಾರೆ ನೀವು. ದಯವಿಟ್ಟು ಕೈ ಮುಕ್ಕೊಳ್ಳಿ. ಯಾರು ಈ ವಿಡಿಯೋ ನೋಡ್ತಿದ್ದಾರೋ ಎಲ್ಲರಿಗೂ ಆಯಸ್ಸು, ಅಂತಸ್ತು, ಆರೋಗ್ಯ ಕೊಟ್ಟು ಕಾಪಾಡು ತಂದೆ ಪರಮಾತ್ಮ ಶನಿರಾಜ ಶಿವ. ಭಾಗ್ಯ ತಂದೆ, ನಿನ್ನನ್ನು ಮುಟ್ಟೋ ಅಧಿಕಾರ ಆಗಿರ್ಬೋದು, ಯೋಗ್ಯತೆ ನನಗೆ ಇಲ್ಲ ತಂದೆ. ನಿನ್ನ ಮಗನ ಕೇಳ್ಕೊಳ್ಳೋದು ಒಂದೇ, ಇಡೀ ಪ್ರಪಂಚಕ್ಕೆ ದಾರಿ ಆಗಿರೋದು ನೀನು. ಏನಕ್ಕಪ್ಪ ಇದು ದಾರಿ ತಪ್ಪು ಕೂತಿದ್ಯಾ? ದಾರಿ ತಂದ್ಕೋದ ನೋಡಿಯಾ, ಅಷ್ಟೇ ಕೇಳ್ಕೊಳ್ಳೋದು ನಿನ್ನಲ್ಲಿ. ನನ್ನಿಂದ ಏನಾದರೂ ಅಪಚಾರ ಆಗಿದೆ ದಯವಿಟ್ಟು ಕ್ಷಮಿಸ್ಬಿಡು ತಂದೆ. ನಿನ್ನ ಮಕ್ಕಳೇ ಗೊತ್ತಿಲ್ಲೇ ಬಂದ್ಬಿಟ್ಟಿದ್ದೀವಿ, ನಿನ್ನ ತೋರಿಸ್ಬೇಕು ಅನ್ನೋ ಆಸೆ ಎಲ್ಲ ಈ ನಿನ್ನಿಚ್ಛೆಯಿಂದ ನಡೆಯುತ್ತೆ ಅನ್ನೋದಾಗಿತ್ತು ಅಂದರೆ ಇಲ್ಲಿ ಕಲಿಸಿರೋದು ನಿನ್ನಿಚ್ಛೆ, ನಮ್ಮ ತಪ್ಪೇನಿಲ್ಲ ಇಲ್ಲಿ. ಸೊ ಇದು ನಿನ್ನಿಚ್ಛೆನೇ. ನೀನು ಏನು ದಾರಿ ಬೇಕು ನೀನೇ ಮಾಡಿಸ್ಕೋಬೇಕು ತಂದೆ, ಇದು ನೆನಪಲ್ಲಿ ಇಟ್ಕೋ ತಂದೆ. ಸೊ ದಯವಿಟ್ಟು ಇವರೇ ಸ್ವಲ್ಪ ಹಿಡ್ಕೊತೀರ ಇದನ್ನು ದಯವಿಟ್ಟು. ನಮ್ಮ ಸರ್ಕಾರಕ್ಕೆ ಒಂದು ಮಾತು ಹೇಳ್ತಾ ಇದ್ದೀನಿ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ರಿಕ್ವೆಸ್ಟು, ಇದು ಆರ್ಡ್ರ್ ಆಗಿರ್ಬೋದು ಅಥವಾ ನಿಮ್ಮ ಹತ್ರ ಆರ್ಗ್ಯುಮೆಂಟ್ ಆಗಿರ್ಬೋದು ಅಲ್ಲ. ಪರಮಾತ್ಮ ಮುಂದೆ ನಾವು ಕೂತ್ಕೊಂಡು ಮಾತಾಡಬೇಕು. ಆರ್ಗ್ಯುಮೆಂಟ್ ಆಗಿರ್ಬೋದು, ಆರ್ಡ್ರ್ ಅಲ್ಲ, ರಿಕ್ವೆಸ್ಟು. ಬ್ರ್ಯಾಂಡ್ ಬೆಂಗಳೂರು ಅಂತ ಮಾಡ್ತೀರಾ, ಮೆಟ್ರೋ ಅಂತ ಮಾಡ್ತೀರಾ, ಇನ್ನೊಂದು ಮಾಡ್ತೀರಾ. ಪ್ರಪಂಚದಲ್ಲಿ ಇವಾಗ ತಾನೇ ನಮ್ಮ ನಿರಂಜನ್ ಹೇಳಿದ್ರು, ಎಷ್ಟು ದುಡ್ಡಿದ್ರು ಕಣ್ಣು ಕೊಡ್ತೀಯಾ ಅಂತ ಕೇಳಿಲ್ಲ ಅಂತ ಅಂದಾಗ, ಯಾಕಂದರೆ ಕಣ್ಣಿಲ್ಲ ನಾವು ನೆಮ್ಮದಿ ಇರಲ್ಲ, ಆ ನೆಮ್ಮದಿ ಕೊಂಡ್ಕೊಳಕ್ಕಾಗಲ್ಲ. ಪ್ರಪಂಚಕ್ಕೆ ದುಡ್ಡಾಗಿರ್ಬೋದು, ನೆಮ್ಮದಿ ಆಗಿರ್ಬೋದು ಕೊಡೋ ತಂದೆ ಇವನು. ನಿಮ್ಮ ಕಣ್ಣು ಕೂಡ ಈ ಕಡೆ ಆಯ್ಸ್ರಿ. ಮೊನ್ನೆ ಡಿ ಕೆ ಶಿವಕುಮಾರ್ ಸಾಹೇಬರಾಗಿರ್ಬೋದು, ಸಿದ್ದರಾಮಯ್ಯ ಸಾಹೇಬರಾಗಿರ್ಬೋದು, ನಮ್ಮ ಯಾರಾದ್ರು ಈ ತುಮಕೂರಲ್ಲಿ ಯಾರೇ ದೊಡ್ಡ ವ್ಯಕ್ತಿಗಳಿದ್ರು ನಿಮ್ಮ ಕೈ ಮುಗಿದು ಕೇಳ್ಕೊಳ್ಳೋದು ಅಂದರೆ, ನಿಮ್ಮ ಜಾಗದಲ್ಲಿ ನಮ್ಮ ಸನಾತನ ಧರ್ಮ ಎಳೀತಾ ಇದೆ, ದಯವಿಟ್ಟು ಉಳಿಸ್ಕೊಳ್ಳಿ ಅದನ್ನು ಹಾಳು ಮಾಡಬೇಡಿ. ರಿಕ್ವೆಸ್ಟ್ ಸಿಗಲ್ಲ. ನಾಳೆ ಮುಂದೆ ಒಂದಿನ ನಿಮಗೆ ಮಾಲ್ ಕಾಣಿಸ್ಬೋದು, ಬಿಲ್ಡಿಂಗ್ ಕಾಣಿಸ್ಬೋದು, ಅಪಾರ್ಟ್ಮೆಂಟ್ಗಳು ಕಾಣಿಸ್ಬೋದು, ಬಿಲ್ಡಿಂಗ್ಗಳು ಕಾಣಿಸ್ಬೋದು. ಈ ಥರ ಸನಾತನ ಧರ್ಮ ಕಾಣಿಸಲ್ಲ. ದ ಲಾಸ್ಟ್ ಜನ್ರೇಷನ್ ಇದು. ಈ ಜನ್ರೇಷನ್ ಮುಗಿದ್ರೆ ದೇವರು ಅನ್ನೋದು ಇರಲ್ಲ. ನೀವೆಲ್ಲ ಒಂದು ಚಾಟಲ್ಲಿ ತೋರಿಸ್ಬೇಕು ಅಂತ ಅಲ್ಲೊಂದು ದೇವ್ರು ಇತ್ತಂತೆ ಅಂತ. ಸೊ ದಯವಿಟ್ಟು ಅದಕ್ಕೆಲ್ಲ ಅವಕಾಶ ಮಾಡಿಕೊಡ್ಬೇಡಿ.
ನೋಡಿ, ಇದು ಮಳೆ ಅನ್ಬೋದು, ಇದು ಪರಮಾತ್ಮ ಕಣ್ಣೀರಿಗೆ ಸೀರಿಯಸ್ ಆಗಿ. ಆ ಪರಮಾತ್ಮ ಕಣ್ಣೀರು ಆಗ್ತಾ ಅಂತಂದರೆ ನಿಮ್ಮ ಮನೆಗಳು ಉದ್ಧಾರ ಆಗಲ್ಲ. ಉದ್ಧಾರ ಆಗಬೇಕು ಅಂದರೆ ಬರಬೇಕು, ನಾಳೆ ಬೆಳಗ್ಗೆಯಿಂದ ಇಲ್ಲಿ ನಿಂತ್ಕೋಬೇಕು. ವಿ ನೀಡ್ ಟು ಗ್ರೋ ದ ಟೆಂಪಲ್. ಏನೇನು ಅಭಿವೃದ್ಧಿ ಆಗಿರ್ಬೋದು, ದಯವಿಟ್ಟು ನಿಮ್ಮ ತುಮಕೂರು ಶಾಸಕರಿದ್ದೀರಾ, ಯಾರು ಮೇನ್ ಹೆಡ್ ಇದ್ದೀರಾ, ಸೊ ದಯವಿಟ್ಟು ಬನ್ನಿ. ಸೊ ನಮ್ಮ ಸನಾತನವನ್ನು ಉಳಿಸ್ಕೊಳ್ಳಿ. ಒಂದು ಗಾದೆ ಕೇಳಿದೆ, ಅಮ್ಮನ ಕಾಲದಲ್ಲಿ ಬಿಟ್ಟು ಅಯ್ಯಪ್ಪ ಸ್ವಾಮಿಗೆ ಹೋಗ್ಬಿಟ್ರೆ ಅಯ್ಯಪ್ಪ ಅಂತ ಅಂದ್ಬಿಟ್ರೆ ಒಳ್ಳೇದು ಮಾಡಲ್ಲ. ಕೋಟಿ ಲಿಂಗಗಳು ತಿರುಗೋಕ್ಕಿಂತ ನಿಮ್ಮೂರಲ್ಲೇ ಒಂದು ಜ್ಯೋತಿರ್ಲಿಂಗ ಇದೆ, ಅದನ್ನು ಉದ್ಧಾರ ಮಾಡಿ, ನಿಮ್ಮ ಮನೆ ಬೆಳಗುತ್ತೆ. ಅಪ್ಪ, ನಿನ್ನ ಕರುಣೆ, ನಿನ್ನ ಒಲಮೆ ಯಾರ ಹತ್ರ ಇದೆಯೋ ಅವ್ರನ್ನ ಕರೆಸಿ ನೀವು ಉದ್ಧಾರ ಮಾಡ್ಕೋಬೇಕಪ್ಪ. ನನ್ನ ಕೈಲಾದ ಸಹಾಯ ಮಾಡ್ತೀನಿ ತಂದೆ. ನಾನು ಕೊಟ್ಟಂಥ ಟೈಮಲ್ಲಿ ನನ್ನ ಕೈಲಾದ ಸಹಾಯ ನಾನು ಮಾಡ್ತೀನಿ. ಸೊ ವಿಡಿಯೋ ನನ್ನ ಕನ್ನ ನೋಡ್ತಿರ್ತಾಳೆ ಗುಂಡಿ, ನನ್ನ ಗುಂಡಿಗಳು ಮಾಡಲಪ್ಪ. ಗುಂಡಿ, ನಾನು ಮೋಸ ಮಾಡಲ್ಲ, ತಲೆಗೆಡ್ಸ್ಕೊಬೇಡ ಮಗಳೇ. ಪರಮಾತ್ಮ ಮುಟ್ಟೆ ಹೇಳ್ತಾಯಿದ್ದೀನಿ, ತಲೆಗೆಡ್ಸ್ಕೊಬೇಡ. ಸೊ ಹ್ಯಾಪಿಯಾಗಿರೋ. ಸೊ ಓಕೆ, ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಪರಮಾತ್ಮ ಅಷ್ಟೇ ಖುಷಿ ಆಗ್ತಾ ಬನ್ನಿ. ನೋಡಿ, ನಿನ್ನ ದರ್ಶನ ಕೊಟ್ಟ ನನಗೆ ಖುಷಿ ಆಯ್ತು ಅಷ್ಟೇ. ಥ್ಯಾಂಕ್ ಯು. ಇದು ಇವರೇ, ಒಂದು ನಿಮಿಷ ಫೋನ್ ತಗೊಳ್ಳಿ ನಿಮ್ಮದು. ಸೊ ಇರೋದು ಒಂದು ಪ್ರೊಸಿಷನ್ ಬೋರ್ಡ್ ಹಾಕಿದ್ದಾರೆ. ದಯವಿಟ್ಟು ಯಾರು ಇಲ್ಲಿ ಕಸರೆ ನೀರು ಇದು ಕಸ ಮಾಡಬಾರದು ಅಂತ ಒಂದು ಬೋರ್ಡ್ ಹಾಕಿದ್ದಾರೆ. ಅಂದ್ರೆ ಇಲ್ಲಿ ಇಷ್ಟು ಎಲ್ಲ ಇದ್ರು ಕುಡಿಯೋರು ಮತ್ತೆ ಗಾಂಜಾ ಸೇದೋರು, ಒಂದು ನಿಮಿಷ, ಏನು ಅರ್ಥ ಆಗಿಲ್ಲ. ಇಲ್ಲಿ ಕುಡಿಯೋರು, ಗಾಂಜಾ ಸೇದೋರು, ಇಲ್ಲಿ ಹೂಕ್ಕಿಂತ ಜಾಸ್ತಿ ಬಾಟ್ಲುಗಳೇ ಇದ್ವು. ಅಂದ್ರೆ ಏನು ಗೊತ್ತಾ, ಯಾರು ಕೇಳಲ್ವಲ್ಲ ಇವ್ರೆ. ಇವಾಗ ಜನಗಳಿಗೆ ಏನು ಬೇಕು, ಅಪಾರ್ಟ್ಮೆಂಟ್ ಬೇಕು, ಬಿಲ್ಡಿಂಗ್ ಬೇಕು, ಯಾರು ಕೇಳಲ್ವಲ್ಲ. ಇವ್ರು ಬಂದು ಅಯ್ಯೋ ನಮ್ಮನ್ನು ಯಾವ ಜಾಗ ಆದ್ರಿ ನಾವು ಯಾವ ಎಣ್ಣೆ ಹೊಡಿಬೇಕಷ್ಟೇ ಬೋಳಿ ಮಕ್ಕಳಿಗೆ ಇರ್ತಾರೆ ಕೆಲವರು. ಇಲ್ಲಿ ನಾನೇ ಬಂದು ಇಲ್ಲೆಲ್ಲ ಹಂಗೆಲ್ಲ ಮಾಡ್ಬಿಡ್ರಿ ಅಂದ್ರೂ ಎಷ್ಟೋ ಸತಿ ನನ್ನ ಮೇಲೆನೆ ಜಗಳಕ್ಕೆ ಬಂದಿತ್ತು. ನಮ್ಮ ಯಾವ ಅಂದ್ರೆ ಅವ್ರು ಬೋಳಿ ಮಕ್ಕಳವರು ಇಲ್ಲೇ ಕುಡಿತಾ ಇರೋರು, ಇಲ್ಲಿ ದೇವ್ರಿದ್ರು ಇಲ್ಲೇ ಕುತ್ಕೊಂಡು ಕುಡಿತಾ ಇರೋರು. ಅದೆಲ್ಲ ನಾಟಕ. ನನ್ನ ಮಕ್ಳು ಕುಡಿಲಿ ಸಾಲಿ. ಒಂದಂತೂ ತಿಳ್ಕೊಳ್ಳಿ ಸೀರಿಯಸ್ ಆಗಿ, ಅವನ ಈ ಥರ ಕುಡಿಸೋ ಜಾಗದಲ್ಲಿ ನೀನು ಯಾವನು ಕೇಳೋಕ್ಕೆ ಅಂತ ನನ್ನನ್ನು ಯಾವನಾದ್ರು ಕೇಳ್ಬಿಟ್ರೆ ಅವ್ನು ಬೀಜ ಹೊಡೆದಾಕ್ಬಿಡ್ತೀನಿ ಮಕ್ಕಳಿಗೆ. ನಿಮ್ಮ ಅಪ್ಪಂದು ಆಸ್ತಿಗಳು ಇವೆಲ್ಲ ಕುಡಿಯೋಕ್ಕೆ. ನಿಮ್ಮ ಮನೇಲಿ ಹೋಗಿ ಕುಡ್ಕೋಬೇಕು ಬೋಳಿ ಮಕ್ಕಳ ನೀವು. ಯಾವನಿಗೂ ಅಧಿಕಾರ ಇಲ್ಲ, ನಿರಾಕಾರವಾಗಿ ನಿಂತವ್ರು ಅವತ್ತು. ಕಷ್ಟವಲ್ಲೇ ಓಡೋಗ್ತಿರೋ ಬೋಳಿ ಮಕ್ಕಳು ನೀವೆಲ್ಲ. ಪರಮಾತ್ಮ ನಮ್ಮನ್ನು ಕಾಪಾಡು, ನಮ್ಮನ್ನು ಇದು ಮಾಡ್ಬಿಡು, ಅದು ಮಾಡ್ಬಿಡ್ಬಿಡು ಅಂತ ಇವತ್ತು ಪರಮಾತ್ಮನೇ ಮಳೆಯಲ್ಲಿ ನಿಂತವ್ರಲ್ಲ. ನಾಚಿಕೆ ಆಗಬೇಕು ವಿಡಿಯೋ ನೋಡ್ತಿರೋ ಕೆಲವೊಬ್ಬರಿಗೆಲ್ಲ. ಬನ್ನಿವ್ರೆ. ಸೊ ನಂದಿಯವ್ರನ್ನೂ ಕೂಡ ನೀವೇ ಪ್ರತಿಷ್ಠಾಪನೆ ಮಾಡಿರೋದಾ? ಬಹಳ ಚೆನ್ನಾಗಿದೆ ರೀ, ಸೀರಿಯಸ್ ಖುಷಿ ಆಗುತ್ತೆ. ಏನಪ್ಪ ಕಿವಿಲಿ ಸ್ವಲ್ಪ ಹೇಳ್ಬಿಡೋಣ. ಶಿವ ನೋಡ್ಕೊಬಿಡಿಪ್ಪ ಎಲ್ಲರೂ. ಪರಮಾತ್ಮ ಪ್ರಪಂಚಕ್ಕೆ ದೊಡ್ಡ ವ್ಯಕ್ತಿ ನಾನಾಗಬೇಕು, ಎಲ್ಲರಿಗೂ ಒಂದಾಗಬೇಕು, ಯಾರೂ ಹೊಟ್ಟೆ ಎಸ್ಕೊಂಡಿರಬಾರ್ದು. ಇದೇ ನನ್ನ ಗುರಿ. ನನ್ನ ಕಂದ ನನ್ನ ಜೊತೆ ಯಾವಾಗಲೂ ಇರಬೇಕು, ನಗ್ನತ್ತಿರಬೇಕು, ಅವಳು ನಾನು ಮೋಸ ಬಿಡಲ್ಲ, ಚೆನ್ನಾಗಿ ನೋಡ್ಕೋತೀನಿ. ಪ್ರಪಂಚದಲ್ಲಿ ಯಾರೂ ಹೊಟ್ಟೆ ಎಸ್ಕೊಂಡಿರಬಾರ್ದು, ಇದು ನನ್ನ ದೊಡ್ಡ ಗುರಿ. ಇದಕ್ಕೆ ದಾರಿ ಮಾಡಿಕೊಡುತ್ತಂತೆ ಅಷ್ಟೇ. ಶನಿ ರಾಜ ಖುಷಿ ಆಯಿತು ಇವರೇ ನನಗೆ. ಇವಾಗ ಲಾಸ್ಟ್ ಏನೋ ಪಾಸ್ ಆಯಿತು ಸೀರಿಯಸ್ ಆಗಿ. ಬನ್ನಿ ಸೀರಿಯಸ್ ಆಗಿ ಏನೋ ಪಾಸ್ ಆಯಿತು. ಏನು ಅಂತ ದೇವರೇ ಗೊತ್ತಿಲ್ಲ, ನಿಜ ಪಾಸ್ ಆಯಿತು ಇಲ್ಲಿ. ಅಂದರೆ ಇಲ್ಲಿ ತುಂಬಾ ದೊಡ್ಡ ಆಗಿದೆ ಒಂದು. ಅಲ್ಲ, ಇಂಥ ಸತ್ಯುತ ಜಾಗದಲ್ಲೇ ಕಾವಲು ಇದ್ದೇ ಇರುತ್ತೆ ರೀ, ಖಂಡಿತವಾಗ್ಲೂ ಇರುತ್ತೆ. ತುಂಬಾನೇ ದೊಡ್ಡವಿದೆ. ಪೊರೆನೆ ನಾನು ಏನಿಲ್ಲ ಅಂದ್ರೂ ಇದಕ್ಕಿಂತ ದಪ್ಪ ಇದೆ. ಬನ್ನಿ ನಿರಂಜನ್ ಅವರೇ, ಈ ದೇವಸ್ಥಾನ ಇಲ್ಲಿದೆ, ಈ ಜಾಗದಲ್ಲಿ ಇದೆ ಅನ್ನೋದಕ್ಕೆ ಸಾಕ್ಷಿ ಏನು? ಮತ್ತು ಇಲ್ಲಿ ಏನಾದರೂ ನೀವು ಶಾಸನ ಈ ಥರ ಇಲ್ಲೇ ಇದೆ, ದಯವಿಟ್ಟು ತೋರಿಸಿ ಅದನ್ನ. ಸೊ ಗೈಸ್, ಇವ್ರು ಶಾಸನ ನೋಡೋಣ ನಾವು ಮೊದಲು ಅದನ್ನು ಏನು ಕತೆ ಅಂತ. ನಾವು ಅಲ್ಲಿ ಬರೋಕ್ಕಾಗಲ್ವಾ? ಬರ್ಬೋದು. ಹೇಗೆ ಬರೋದು? ಚಪ್ಪಲ್ ಬೇರೆ ಇಲ್ಲ, ಹುಷಾರ್ರಿ. ಆಮೇಲೆ ಇರಿ, ಅಲ್ಲೆಲ್ಲ ಆವಿದೆ, ಬೇಡ ಇರಿ, ಹುಷಾರು ನೋಡಿ. ನೀವು ತೋರಿಸ್ತೀರ ಒಂಚೂರು ದಯವಿಟ್ಟು ತಗೊಳ್ಳಿ. ಒಂದು ಹೆಣ್ಣು ಯುದ್ಧದಲ್ಲಿ ಓಡಾಡ್ತಾರೆ, ಒಂಚೂರು ತಗೊಳ್ಳಿ ದಯವಿಟ್ಟು. ನೀವು ಅದು ಎಕ್ಸ್ಪ್ಲೇನ್ ಮಾಡಿ, ಹೆಂಗೆ ದಯವಿಟ್ಟು ಎಕ್ಸ್ಪ್ಲೇನ್ ಮಾಡಿ ನೀಟಾಗಿ, ಕದಲಿಸ್ಬಿಟ್ಟು ಎಕ್ಸ್ಪ್ಲೇನ್ ಮಾಡಿ. ಒಂದು ಹೆಣ್ಣು ಯುದ್ಧ ಮಾಡ್ತಾ ಇರೋದು. ಓಕೆ ಓಕೆ, ಅದೇ ಸತಿರಾಣಿ ಯುದ್ಧದಲ್ಲಿ ಮಾಡೋಕ್ಕೋಸ್ಕರ. ಇಲ್ಲಿ ನೋಡ್ರಿ, ಇಲ್ಲೆಲ್ಲ ಬರೀ ಎಣ್ಣೆ ಹೋರಾಡ್ತಾ ಇರೋದು. ಓಕೆ ಓಕೆ ಓಕೆ, ಹೆಣ್ಣು ಹೋರಾಡಿ ಯುದ್ಧ ಗೆದ್ದು ಈ ದೇವಸ್ಥಾನ ಕಟ್ಟಿರೋಂಥ ಒಂದು ಇತಿಹಾಸ ಇದು. ಇತಿಹಾಸ ಇದು. ಖುಷಿ ಆಯ್ತು, ಸೀರಿಯಸ್ ಖುಷಿ ಆಯ್ತು ನನಗೆ.
ಓಂ ಶಕ್ತಿ ಶನಿ ನಿರ್ಣಯ ಖುಷಿ ಆಯಿತು. ಸೊ ಸಾಸ್ನ ನೀವು ನೋಡಿದ್ದೀರಾ, ಇಲ್ಲಿ ಹೇಗೆ ಬಂದು ನೆಲೆ ಆಯಿತು ಅನ್ನೋಕ್ಕೆ ಒಂದು ಒಳ್ಳೆ ಉದಾಹರಣೆ ಇದು. ಇವರೇ ಒಂಚೂರು ಬಂದು ಈ ಕಡೆ ಸಾಕು, ಏನೋ ಪಾಸ್ ಆಯಿತು. ಅವರು ನಾವು ಡಿಸ್ಟರ್ಬ್ ಮಾಡಬಾರ್ದು ತುಂಬ, ಅವರಲ್ವಾ, ಅವರು ಅವ್ರು ಏಕಾಂತದಲ್ಲಿ ಇರ್ತಾರೆ. ಒಂಚೂರು ಬನ್ನಿ ಈ ಕಡೆ ಗೈಸ್, ಒಂಚೂರು ಆ ಕಡೆ ಹೋಗಿ ಎಂಡಿಂಗ್ ಕೊಡ್ತೀವಿ, ತಪ್ಪು ತಿಳ್ಕೊಬೇಡಿ. ಏನೋ ಒಂದು ಮಿಸ್ಟೇಕ್ಸ್ ನಡೀತು, ಇವ್ರಿಗೆ ಬ್ರೋಗೆ ಹೇಳೋಕ್ಕಾಗಲ್ಲ, ಅದಕ್ಕೆ ಅವ್ರು ಭಯ ಬಿದ್ದುಬಿಡ್ತಾರೆ. ಬನ್ನಿ ಇವರೇ, ಒಳ್ಳೊಳ್ಳೆ ಪ್ಲೇಸ್ ಇದೆ ರೀ. ಎಷ್ಟು ಎಕರೆಗಿಲ್ಲ ಇಲ್ಲಿ ಕುಂಟೆ 6 ಲಕ್ಷ. ಒಳ್ಳೊಳ್ಳೆ ಪ್ಲೇಸ್ ಇದೆ, ಸೀರಿಯಸ್ ಒಳ್ಳೊಳ್ಳೆ ಪ್ಲೇಸ್ ಇದೆ. ಮತ್ತೆ ನೀವು ಇಲ್ಲಿ ಸ್ವಂತ ಊರು ಇದು. ಓಕೆ ಓಕೆ ಓಕೆ. ಸೊ ಮತ್ತೆ ಇನ್ನೊಂದು ಖುಷಿ ಏನಾಗ್ತಿದೆ ಅಂತಂದರೆ, ಪಬ್ಬು ಪಾರ್ಟಿ ಹುಡುಗಿರು ಮೋಜು ಮಸ್ತಿ ಅಂತ ಓಡಾಡೋ ಜನಗಳ ಮಧ್ಯೆ ನಮ್ಮ ಸನಾತನ ಧರ್ಮ ಉಳಿಬೇಕು ಅಂತ ಓಡಾಡ್ತಿದ್ದೀರಲ್ಲ, ಐ ಆಮ್ ವೆರಿ ಹ್ಯಾಪಿ, ಪ್ರೌಡ್ ಆಫ್ ಯು. ಸೀರಿಯಸ್ ಭಾಳ ಖುಷಿ ಆಗುತ್ತೆ. ಈ ವಿಚಾರದಲ್ಲಿ ನಾನು ತುಂಬ ಖುಷಿ ಆಗುತ್ತೆ ನಿಮ್ಮನ್ನು ಕಂಡ್ರೆ. ಥ್ಯಾಂಕ್ಸ್ ಅಣ್ಣ. ಸೀರಿಯಸ್ ಆಗಿ ಏನಾಗ್ಬಿಡುತ್ತೆ ಗೊತ್ತಲ್ಲ, ನೀವು ನಂಬಲ್ಲ ಈ ಕೋಲ್ಮಂಗಲ ಪಕ್ಷಿಗೆಲ್ಲ ಬಂದ್ಬಿಡಿ ಚಡಿನೇ ಆಗಲ್ಲ ರೀ ಹುಡುಗಿರು, ತಮಾಷೆ ಮಾಡಿ. ನನ್ನ ಮಾತು ಹಾಗೆ ಇಲ್ಲ, ಅದು ನಿಜನೇ. ಅದು ಈ ಹುಡುಗರು ನೋಡಬೇಕು, ಏನು ಗಾಂಜಾಗಳು ನೋಡ್ಕೊಂಡು ಅಯ್ಯೋ ತೇಲಾಡ್ತಾರಪ್ಪ, ಪರಮಾತ್ಮ ತೇಲಾಡ್ತಾರೆ. ಸೊ ಅಂಥವ್ರಗಳ ಮಧ್ಯ ನಮ್ಮ ಸನಾತನಗೋಸ್ಕರ ಫೈಟ್ ಮಾಡ್ತಾ ಇದ್ದೀರಲ್ಲ. ಸೊ ಎಸ್, ಆಪ್ರೇಷನ್ ಸಿಂಧೂರ್ ಬಗ್ಗೆ ಮಾತಾಡಿ ಅಂತ ಹೇಳಿದರು. ಆಪ್ರೇಷನ್ ಸಿಂಧೂರ್ ಬಗ್ಗೆ ಖುಷಿ ಆಗುತ್ತೆ. ನಮ್ಮ ಮೋದಿ ರೀ, ನಮ್ಮ ಹೆಮ್ಮೆ ಅವರು, ಬೆಂಕಿ 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 ಅವರು. ಸೊ ಎಸ್, ಸೊ ವಿಡಿಯೋ ಪೂರ್ತಿ ನೋಡ್ರಿ ಅಂತ ಅನ್ಕೋತೀನಿ. ಸಾಕ್ಷಾತ್ ಬನ್ನಿ ಇವರೇ, ಸೊ ವಿಡಿಯೋ ಪೂರ್ತಿ ನೋಡಿರಿ ಅಂತ ಅನ್ಕೊತೀನಿ. ಸಾಕ್ಷಾತ್ ಪಾರ್ವತಿ ಪರಮೇಶ್ವರ್ ತನ್ನ ಮಗಳ ಸಮೇತರಾಗಿ ಇಲ್ಲಿ ಬಂದು ರಾಣಿ ಸತಿದೇವಿಗೆ ದರ್ಶನ ಕೊಟ್ಟು, ಸತಿದೇವಿ ಸಪೋರ್ಟಾಗಿ ಮಾನಸನ ಇಲ್ಲೇ ಇರಿಸಿ, ಯುದ್ಧದಲ್ಲಿ ಗೆಲ್ಲಿಸಿ, ತನ್ನ ರಾಜ್ಯ ಉಳಿಸಿ, ನಾನು ಇದ್ದೀನಿ ಅಂತ ಮತ್ತೆ ಪ್ರೂವ್ ಮಾಡಿಕೊಂಡ ಈ ಪರಶಿವನಿಗೆ ಅವನೇ ಸಾಟಿ. ಆ ಲೀಲಾಮಯ್ಯನಿಗೆ ನಾವು ಯಾರು ಅವ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋ ಯೋಗ್ಯತೆ ನಮಗೆಲ್ಲ ಇರಲ್ಲ. ಏನೋ ಒಂದು ಚಿಕ್ಕ ಪುಟ್ಟ ಆಸೆ, ಅವ್ರ ಮಕ್ಕಳು ನಾವು ಒಬ್ರಲ್ವ ಅಂತ. ಸೊ ನಮ್ಗೆ ಗೊತ್ತಿರೋಷ್ಟು ತೋರಿಸಿದ್ದೀವಿ. ಚಿಕ್ಕ ಪುಟ್ಟ ತಪ್ಪುಗಳಾಗಿರೋ ದಯವಿಟ್ಟು ಕ್ಷಮಿಸ್ಬಿಡಿ ನಮ್ಮನ್ನು. ಇನ್ನು ಮುಂದೆ ಇದಕ್ಕಿಂತ ಅದ್ಭುತವಾದ ವೀಡಿಯೋಸ್ ಬರುತ್ತೆ. ಮತ್ತು ನಿಮ್ಮೂರ ಕಡೆ ಈ ಥರ ಪ್ಲೇಸಸ್ ಇದೆ ದಯವಿಟ್ಟು ತಿಳಿಸಿ, ನಾನೇ ಖುದ್ದಾಗಿ ಬಂದು ನಿಮ್ಮನ್ನೇ ಕರ್ಕೊಂಡೋಗಿ ವೀಡಿಯೋ ಮಾಡೋಣ. ಸೊ ಲವ್ ಯು. ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ಫಾಲೋ ಮಾಡ್ಕೊಳ್ಳಿ, ಇನ್ಸ್ಟಾಗ್ರಾಮಲ್ಲಿ ನೋಡ್ತಿದ್ದೆ ಅಲ್ಲೂ ಫಾಲೋ ಮಾಡ್ಕೊಳ್ಳಿ, ಯೂಟ್ಯೂಬಲ್ಲಿ ನೋಡ್ತಿದ್ದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಸೊ ಲವ್ ಯು. ಥ್ಯಾಂಕ್ ಯು ನಿರಂಜನ್ ಅವರೇ. ಏನಾದರೂ ಹೇಳೋದಿತ್ತಾ ನಮ್ಮ ಚಾನಲ್ ಬಗ್ಗೆ? ಏನಾದರೂ ಹೇಳಿ. ಅಲ್ಲಿಂದ ಬಂದು ನಾನು ಮೆಸೇಜ್ ಹಾಕಿಸ್ಕೋಸ್ಕರ ಅಲ್ಲಿಂದ ಬಂದು ಅದು ಈ ವೆದರಲ್ಲೂ ಬಂದು ಮಾಡಿಕೊಟ್ಟಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ ಯು. ಸೊ ನೆಕ್ಸ್ಟ್ ಸಿಗೋಣ ಮತ್ತೆ ನಿಮ್ಮ ಜೊತೆಗೆ. ಬಾಯ್. ಸರಿ, ಲವ್ ಯು ಗೈಸ್, ಬಾಯ್. ಯದಾ ಯದಾ ಹಿ ಧರ್ಮಸ್ಯ ಧಾರ್ಮಿರ್ಭವತು ಭಾರತ. ಅಳುವಿನ ಅಂಚಿನಲ್ಲಿರುವ ಈ ದೇವಾಲಯದ ಜೀರ್ಣೋದ್ಧಾರಕ್ಕೆ ನಿಮ್ಮ ಸಹಾಯ ಹಸ್ತ ಇದೀಗ ಅವಶ್ಯಕ. ಕೈಲಾದಷ್ಟು ದಾನ ಮಾಡಿ. ಧನ್ಯವಾದಗಳು. ಇಂತಿ ನಿಮ್ಮ ನಂದೀಶ್.